ಇತ್ತಾವರ 40 ಜನಸಂಖ್ಯೆಯ 7-8 ಮನೆಗಳ ಒಂದು ಸಣ್ಣ ಹಳ್ಳಿ. ಇಸ್ಲಾಪುರದಿಂದ ಬರುವ ದಾರಿಗೆ ತದ್ವಿರುದ್ಧವಾಗಿ ಇನ್ನೊಂದು ದಾರಿ ಇತ್ತಾವರದಿಂದ ಹೊರಟು ಸಂತೆಮಾಳಕ್ಕೆ ಹೋಗುತ್ತಿತ್ತು. ಇತ್ತಾವರದ ಆ ಪಾರ್ಶ್ವದಲ್ಲಿ ಒಂದು ಅತ್ಯಂತ ವಿಸ್ತಾರವಾದ ಈಚಲು ಬಯಲು ಇತ್ತು. ಈಚಲು ಬಯಲಿನಲ್ಲಿ ನಿಂತು ವೀಕ್ಷಿಸುವವರಿಗೆ ದಾರಿ ನೇರವಾಗಿ ಹೋಗಿ ಇತ್ತಾವರಕ್ಕೆ ತಾಗಿಕೊಂಡಿರುವುದು ಕಾಣುತ್ತಿತ್ತು. ಆ ದಾರಿಯಲ್ಲಿ 7-8 ಜನ ಹೆಂಗಸರು ಆ ಊರಿಗೆ ವಿಮುಖವಾಗಿ ನಡೆಯುತ್ತಾ ಸಂತೆಮಾಳದ ಕಡೆಗೆ ಹೊರಟಿದ್ದರು. ಉದೋ ಎಂದು ಮಳೆ ಬೀಳುತ್ತಿದ್ದುದರಿಂದ ಎಲ್ಲರೂ ಒಂದೊಂದು ಕಂದು ಬಣ್ಣದ ಗೊರಬು ಹಾಕಿಕೊಂಡಿದ್ದರು. ಸೀರೆಯನ್ನು ಎಟ್ಟಿಕಟ್ಟಿದ್ದರಿಂದ ಹಿಂದುಗಡೆಯಿಂದ ನೋಡುವವರಿಗೆ ಕೇವಲ ಒಂದು ಗೊರಬು ಕೆಳಗೆ 2 ಬೆತ್ತಲೆ ಕಾಲುಗಳು ಕಾಣುತ್ತಿದ್ದವು. ಇಡೀ ವಾರ ಮೌನವಾಗಿ ಗಂಭೀರವಾಗಿ ಕಾಲಯಾಪನೆ ಮಾಡಿದುದಕ್ಕೆ ಪ್ರತಿಯಾಗಿ ಮುಕ್ಕಿ ತೀರಿಸುವಂತೆ ಎಲ್ಲರೂ ಏಕಕಾಲದಲ್ಲಿ ಮಾತನಾಡುತ್ತಾ ನಡೆಯುತ್ತಿದ್ದುದರಿಂದ ಗಿಳಿಕಿ ಅಲ್ಲಾಡಿಸಿದಂತೆ ಆ ಗುಂಪಿನಿಂದ ಶಬ್ದ ಹೊರಹೊಮ್ಮುತ್ತಿತ್ತು. ಎಲ್ಲರೂ ಏಕಕಾಲದಲ್ಲಿ ಕೇಳುತ್ತಾ ಹರಟುತ್ತಾ ಕೈ ಬಾಯಿ ಕಿವಿ ಕಣ್ಣುಗಳೆಲ್ಲಕ್ಕೂ ಒಟ್ಟಿಗೆ ಕೆಲಸ ಕೊಟ್ಟು ಸಂತೆ ಕಡೆಗೆ ನಡೆದಿದ್ದರು. ಅದರಲ್ಲಿ ಸುಬ್ಬಯ್ಯನ ಹೆಂಡತಿ ಗೌರಿ ಮಾತ್ರ ಹೆಚ್ಚು ಮಾತನಾಡದೆ ನಡೆಯುತ್ತಿದ್ದಳು. ಮಿಕ್ಕವರ ದೃಷ್ಟಿಯಲ್ಲಿ ಕೆಲವು ದಿನಗಳ ಹಿಂದೆ ಆಕೆಯ ಮಗು ತೀರಿಕೊಂಡಿದ್ದರಿಂದ ಅವಳು ಹಾಗೇ ಇರಬೇಕಾದ್ದು ಸಹಜವೇ ಆಗಿತ್ತು. ಆದರೆ ಅವಳ ಕಿವಿಗೆ ಪುರುಸೊತ್ತು ಕೊಡದೆ ಇಬ್ಬರು ಹೆಂಗಸರು ಸ್ಟೇಟಿನ ಮೇಲೆ ಬಳಪಗೀಚಿದಂತೆ ಹರಟೆಯನ್ನು ಗೀಚುತ್ತಿದ್ದರು. ಅಲ್ಲಿ ಗೌರಿ ಒಂದು ಆಶ್ಚರ್ಯಾದ್ಭುತವಾಗಿದ್ದಳು. ಸೌಂದರ್ಯದಲ್ಲಿ ಸಕಲ ಶಿಲ್ಪಶಾಸ್ತ್ರ ಲಕ್ಷಣಗಳ ಅವತಾರದಂತೆ ಕಾಣುತ್ತಿದ್ದಳು. ಮೂಗು, ಕಣ್ಣು, ಹುಬ್ಬು, ಕೂದಲು, ತುಟಿ ರೇಖೆಗಳು, ಕತ್ತು, ಸ್ತನಗಳ ನಡು, ಕಾಲು ಎಲ್ಲ ಇನ್ನೇನು ಮಾಡಿಯೂ ಅವಳ ಸೌಂದರ್ಯವನ್ನು ಹೆಚ್ಚಿಸದಷ್ಟು ಅದ್ಭುತ ಸಾಮರಸ್ಯದಲ್ಲಿ ಮಿಳಿತವಾಗಿದ್ದವು. ಅದಕ್ಕಿಂತ ಮಿಗಿಲಾಗಿ ಆಕೆಯ ನಡೆ, ಚರ್ಯೆ, ನಿಲ್ಲುವ ನಡೆಯುವ ಭಂಗಿ ಇವುಗಳ ವಿನ್ಯಾಸವಂತೂ ಸೌಂದರ್ಯವೇ ಛಂದೋಬದ್ಧವಾದಂತೆ ಕಾಣುತ್ತಿತ್ತು. ಕುಳಿತರೆ, ನಿಂತರೆ, ನಕ್ಕರೆ ಒಂದೊಂದು ಸಾರಿಯೂ ಒಂದೊಂದು ಸಾಕ್ಷಾತ್ಕಾರವಾದಂತಾಗುತ್ತಿತ್ತು. ಆದರೆ ಯಾರಿಗೆ ಆಗುತ್ತಿತ್ತು ಎನ್ನುವುದು ಮಾತ್ರ ಸಂಶಯಾಸ್ಪದ ಪ್ರಶ್ನೆ, ಏಕೆಂದರೆ ಯಾರಿಗೂ ಅದರತ್ತ ಗಮನವೇ ಇರಲಿಲ್ಲ. ಆಕೆ ಮಕ್ಕಿಗದ್ದೆಯಿಂದ ಕೆಳಮನೆ ಸುಬ್ಬಯ್ಯನನ್ನು ಮದುವೆಯಾಗಿ ಇತ್ತಾವರಕ್ಕೆ ಬಂದು 4 ವರ್ಷವಾಗಿತ್ತು. ತನ್ನ ಸೌಂದರ್ಯದ ಬಗ್ಗೆ ಆಕೆಗಿದ್ದ ಅಸ್ಪಷ್ಟ ಪ್ರಜ್ಞೆಯೊಂದನ್ನು ಬಿಟ್ಟರೆ ಬೇರಾರಿಗೂ ಅತ್ತ ಗಮನ ಹೋದಂತಿರಲಿಲ್ಲ. ಅವಳು ಸುಂದರಿ ಎಂದು ಕ್ಷೀಣವಾಗಿ ಅನಿಸಿದ ಕೆಲವರು, ಈ ಬಿಲ್ಲೋರ ಜಾತಿಯಾಗೆ ಹೆಂಗೆ ಮಾರಾಯ ಇಂಥ ಬಾಲೆ ಹುತ್ತು, ಯಾವ ಬ್ರಾಹ್ಮರಿಗೆ ಅಡ್ಡ ಹುಟ್ರೋ ಎಂದು ಮಾತಾಡಿದ್ದರು. ಇನ್ನು ಕೆಲವರು, ಈ ಸುಬ್ಬಯ್ಯನಂಥ ಮನುಷ್ಯನನ್ನು ಕೈ ಹಿಡಿಬೇಕಾದರೆ ಏನು ಆಚಾರ ತಪ್ಪಿದ್ದಳೋ ಎಂದು ಇತ್ಯಾದಿಯಾಗಿ ವಕ್ರವಾಗಿ ಗಮನಿಸಿದ್ದರು ಆಕೆಯ ಪವಾಡ ಸದೃಶ್ಯ ಸೌಂದರ್ಯವನ್ನು. ಇತ್ತಾವರಕ್ಕೆ ಬಂದ 4 ವರ್ಷದಲ್ಲಿ 3 ಮಕ್ಕಳಾಗಿದ್ದವು ಆಕೆಗೆ. ಆದರೆ ಆ ಮಲೆನಾಡಿನ ಶೀತಕ್ಕೋ ಅಥವಾ ಮತ್ತೇನು ಕಾರಣಕ್ಕೋ ಹುಟ್ಟಿದ ಕೆಲವೇ ವಾರಗಳಲ್ಲಿ ಅವು ತೀರಿಕೊಂಡಿದ್ದವು. ಆದರೆ ಅವು ಶೈಶವಾಸ್ಥೆಯಲ್ಲೇ ತೀರಿಕೊಳ್ಳುತ್ತಿದ್ದುದರಿಂದ ಗೌರಿಗೆ ಅಂಥ ಆತ್ಮೀಯತೆ ಏನೂ ಇರದುದರಿಂದ ವಿಪರೀತ ಎನ್ನುವಂಥ ದುಃಖವಾಗುತ್ತಿರಲಿಲ್ಲ. ಇನ್ನು ಅತ್ತೆ ರುದ್ರಮ್ಮನೇ ಮಕ್ಕಳ ಭಾಗ್ಯ ಮಗನಿಗಿಲ್ಲವಲ್ಲ ಎಂದು ಇತ್ಯಾದಿಯಾಗಿ ಉದ್ಧರಿಸಿ ಅಳಿಸುತ್ತಿದ್ದಳು ಗೌರಿಯನ್ನು. ಗೌರಿ ಮಳೆಗಾಲದಲ್ಲಿ ಮಕ್ಕಳು ಹುಟ್ಟುವುದರಿಂದಲೇ ಸಾಯುತ್ತವೆಂದು ತೀರ್ಮಾನಕ್ಕೆ ಬಂದಿದ್ದಳು. ಆದುದರಿಂದ ಮುಂದಿನ ಸಾರಿ ಬಸುರಾದಾಗ ಬಯಲು ಸೀಮೆಗೆ ಹತ್ತಿರವಿರುವ ಮಳೆ ಕಡಿಮೆ ಇರುವ ತವರು ಮನೆಗೇ ಹೋಗಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದಳು. ಆದರೆ ಈ ದಿನ ಗಂಭೀರವಾಗಿ ಅವಳು ಯೋಚನೆ ಮಾಡುತ್ತಿದ್ದುದು ಅದಲ್ಲ. ಅವಳು ಆ ದಿನ ಅವಳ ಮನೆ ಹಿಂದಿನ ಈಚಲು ಬಯಲಿನಲ್ಲಿ 3 ಸಣ್ಣ ತಲೆಬುರುಡೆ ಎಲುಬುಗಳನ್ನು ನೋಡಿದ್ದಳು. ಗುಳಿ ಕಣ್ಣು, ಚಿಲಿದ ಹಲ್ಲಿನ ಆ ಬುರುಡೆಗಳನ್ನು ನೋಡಿ ಅವಳಿಗೆ ಏನೋ ಒಂದು ತರಹದ ಅವ್ಯಕ್ತ ಭೀತಿ ಆರಂಭವಾಯಿತು. ತನ್ನ ತೀರಿಹೋದ ಮಕ್ಕಳಿಗೂ ಆ ಬುರುಡೆಗಳಿಗೂ ಯಾವುದೋ ಅವ್ಯಕ್ತ ಸಂಬಂಧ ಏರ್ಪಟ್ಟು ಮತ್ತೆ ಮತ್ತೆ ಅವಳ ತಲೆಯೊಳಗೆ ಆ ಬುರುಡೆಗಳೇ ಜ್ಞಾಪಕಕ್ಕೆ ಬರುತ್ತಿದ್ದವು. ಗಾಢವಾಗಿ ಆಲೋಚನೆ ಮಾಡುತ್ತಿದ್ದ ಗೌರಿ ನಿಧಾನವಾಗಿ ಹೆಜ್ಜೆ ಹಾಕತೊಡಗಿದಳು. ಗುಂಪಿನಿಂದ ಹಿಂದಾದಳು. ಗೊರಬದಲ್ಲಿ ಅಕ್ಕಪಕ್ಕ ಕಾಣುವುದಿಲ್ಲವಾದುದರಿಂದ ಪಕ್ಕದಲ್ಲಿದ್ದ ಹೆಂಗಸರು ಗೌರಿ ಹಿಂದಾದುದನ್ನು ಗಮನಿಸಲೇ ಇಲ್ಲ. ಅವರು ಮಾತನಾಡುತ್ತಲೇ ಬರುತ್ತಿದ್ದರು. ಅಷ್ಟಕ್ಕೂ ಅವರಿಗೆ ಗೌರಿ ಪಕ್ಕದಲ್ಲಿ ಇರುವ ಕಲ್ಪನೆಯೇ ಸಾಕಾಗಿತ್ತು. ಗೌರಿ ಆಲೋಚನೆಯಲ್ಲಿ ಹಿಂದಾಗುತ್ತಾ ಬಂದಂತೆ ಪಕ್ಕ ಒಟಗುಡುತ್ತಿದ್ದ ಹೆಂಗಸರ ವ್ಯಕ್ತಿತ್ವವೆಲ್ಲ ಮಾಸಿ ಕರಿಯ ಚೂಪನೆಯ ಗೊರಬುಗಳಿಗೆ ಕಾಲು ಬಂದು ನಡೆದುಕೊಂಡು ಹೋಗುತ್ತಿರುವಂತೆ ಕಂಡವು. ಗೌರಿ ತನ್ನ ಮಕ್ಕಳು ಸತ್ತಾಗ ತಾನು ಸ್ಮಶಾನಕ್ಕೆ ಹೋಗಿರಲಿಲ್ಲ. ಅತ್ತೆಯೊಂದಿಗೆ ಕಣ್ಣೀರು ಹಾಕುತ್ತಾ ಮನೆಯಲ್ಲಿ ಕುಳಿತಿದ್ದಳು.
ಇವರು ಮಕ್ಕಳನ್ನು ತೆಗೆದುಕೊಂಡು ಹೋದವರು ಏನು ಮಾಡಿದರು? ಮನೆಯ ಹಿತ್ತಿಲಲ್ಲೇ ಎಲ್ಲಾದರೂ ಹುಗಿದರೋ ಅಥವಾ ಸ್ಮಶಾನದಲ್ಲಿ ಹುಗಿದದ್ದನ್ನು ನರಿನಾಯಿ ಕಿತ್ತು ತೆಗೆದವೋ ಎಂದು ಚಿಂತಿಸಿದಳು. ಏನೋ ಎಲ್ಲರೂ ತನ್ನನ್ನು ಉಪೇಕ್ಷೆ ಮಾಡಿದ್ದಾರೆ ಎಂದು ಅವಳಿಗೆ ಅನಿಸಿತು. ಹೀಗೆ ಆಲೋಚಿಸುತ್ತಾ ನಡೆಯುತ್ತಿದ್ದ ಅವಳ ಪ್ರಜ್ಞೆ ಫಕ್ಕಂದು ವಾಸ್ತವಕ್ಕಿಳಿದಾಗ ದೂರದಲ್ಲಿ ಸಾಗುತ್ತಿದ್ದ ಹೆಂಗಸರು ಓಲಾಡುತ್ತಾ ಸಾಗುವ ಕರಿಯ ಗೊರಬುಗಳಂತೆ ಕಂಡು ಬೆಚ್ಚಿಬಿದ್ದಳು. ತನ್ನ ಕಲ್ಪನೆಗಳನ್ನು ಹತ್ತಿಕ್ಕಲೋ ಎಂಬಂತೆ ಸರಸರ ಮುಂದುವರಿದು ಗುಂಪನ್ನು ಕೂಡಿಕೊಂಡಳು. ಮಳೆ ಒಂದೇ ಸಮ ಬೀಳುತ್ತಾ ಗೊರಬದ ಮೇಲೆ ಟರಪರ ಟರಪರ ಶಬ್ದ ಮಾಡುತ್ತಿತ್ತು. ಗೌರಿ, ಗೌರಮ್ಮ, ಓಯ್ ಎಂದು ಬಹಳ ಹೊತ್ತಿನಿಂದಲೂ ತನ್ನ ಮಾತಿಗೆ ಹೋಗೊಳ್ಳದಿರುವುದನ್ನು ನೋಡಿ ಸಂಶಯದಿಂದ ಇತ್ತ ತಿರುಗಿದಳು ಪಕ್ಕದಲ್ಲಿ ಬರುತ್ತಿದ್ದ ಸೀತಮ್ಮ. ಗೌರಿ ಆ ವೇಳೆಗೆ ಎಚ್ಚರವಾದಾಗಿ ಏನಂದಿ ಎಂದು ತಿರುಗಿದಳು ಬೆಚ್ಚಿ. ನಿನ್ನ ನಾ ಹೇಳೋದನ್ನ ಆಲೈಸ್ತಿಲ್ಲೇನೋ, ಬಾ ಏನೇನನ್ನೋ ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡ ಎಂದು ಹೇಳಿದಳು ಸೀತಮ್ಮ. ಇಲ್ಲ, ಕೇಳಿದ್ದೀನಿ ನಿನ್ನ ಮಾತು. ಮತ್ತೆ ನಾ ಕೂಗಿದರೆ ಒಕ್ಕುಣಲಿಲ್ಲವೇ? ಗೌರಿ ಮಾತನಾಡಲಿಲ್ಲ. ಸೀತಮ್ಮನ ಮನೆ ಗೌರಿಯ ಮನೆಗೆ 100 ಗಜ ದೂರವಿತ್ತು. ಹಾಗಾಗಿ ಇಬ್ಬರೂ ಓರಗೆಯವರಾಗಿದ್ದರು. ಮಳೆ ಯಾಕೋ ಜೋರಾಗೋ ಹಾಗೆ ಕಾಣದೆ, ಸಂತೆ ಸೇರದೋ ಇಲ್ಲವೋ ಎಂದಳು ಗೌರಿ. ಮೊನ್ನೆ ಅಂತ ಮಳೆಯಲ್ಲಿ ಸೇರಿತ್ತಂತೆ, ಇವತ್ತು ಈ ಮಳೆಗೆ ಸಂತೆ ಕೈದು ಮಾಡ್ತಾರಾ ಎಂದು ಆಶ್ವಾಸನೆ ಕೊಟ್ಟಳು ಸೀತಮ್ಮ. ಮಳೆ ಅಡ್ಡಡ್ಡ ಬೀಸುತ್ತಾ ಜೋರಾಗುವಂತೆ ಕಂಡಿತು. ಎಲ್ಲ ಗೊರಬು ಅಡ್ಡ ಮಾಡಿಕೊಂಡು ಮುಂದುವರೆಯತೊಡಗಿದರು. ಮಳೆಯಲ್ಲಿ ಆ ಗೊರಬಲಿನ ಗುಂಪು ಈಚಲು ಹರದ ಕೊನೆ ಸಾಲುವವರೆಗೆ ಬಂದಿತ್ತು. ಅಷ್ಟರೊಳಗೆ ಯಾರೋ ಹಿಂದಿನಿಂದ ಕೂಗಿದಂತಾಯಿತು. ಮಳೆಯ ಇರಿಚಿಲಿಗೆ ಅಡ್ಡ ನಿಂತು ಉಪಾಯವಾಗಿ ಎಲ್ಲರೂ ತಿರುಗಿ ನೋಡಿದರು. ದೂರದಲ್ಲಿ ಇನ್ನೊಂದು ಗೊರಬಲು ಓಡಿ ಬರುತ್ತಿರುವಂತೆ ಕಂಡರು. ಹತ್ತಿರ ಹತ್ತಿರ ಆದಂತೆ ಗೌರಿಗೆ ಗುರುತು ಹತ್ತಿತು. ಓ ಇಸ್ನಾಥ, ಇವನನ್ನು ಯಾಕೆ ಕಳಿಸಿದಪ್ಪ? ಈ ಮಳೆಯಲ್ಲಿ ಬೇಡ ಅಂತ ಒಪ್ಪಿಸಿ ಕೂರಿಸಿ ಬಂದಿದ್ದೆ ಎಂದು ತನ್ನೊಳಗೆ ಹೇಳಿಕೊಂಡಳು. ವಿಶ್ವನಾಥ ಸುಬ್ಬಯ್ಯನ ಚಿಕ್ಕಪ್ಪನ ಮಗ. ತಂದೆ ತಾಯನ್ನು ಚಿಕ್ಕಂದಿನಲ್ಲೇ ಕಳೆದುಕೊಂಡುದರಿಂದ ವಿಶ್ವನಾಥ ಸುಬ್ಬಯ್ಯನ ಮನೆಯೇ ಅವನ ಮನೆಯಾಗಿತ್ತು. ಹುಡುಗ ಓಡಿ 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 ಬಂದುದರಿಂದ ಏದುಸಿರು ಬಿಟ್ಟು ಮಾತನಾಡದೆ ನಿಂತನು. ಎಂಥದೋ ಹುಡುಗ, ಯಾಕೋ ಓಡಿ ಬಂದೆ? ಮೆಲ್ಲಕ್ಕೆ ಬಂದಿದ್ದರೆ ಆಗಿರಲಿಲ್ಲವೇನೋ? ಹುಚ್ಚು ಮುಂಡೆಗಂಡ, ನಾವೇನು ಕಳೆದು ಹೋಗಿದ್ದೇವೇನೋ? ಏನೋ ಹೇಳು ಹೋಗ್ಲಿ. ಈ ಬಗೆಯ ನಾನಾ ಪ್ರಕಾರದ ಪ್ರಶ್ನೆಗಳನ್ನು ಉತ್ತರ ನಿರೀಕ್ಷಿಸದೆ ಎಲ್ಲಾ ಹೆಂಗಸರು ಹಾಕಿದರು. ಒಟ್ಟಿನಲ್ಲಿ ಆ ಹುಡುಗ ಬಂದುದನ್ನು ಅವರು ಗಮನಕ್ಕೆ ತಂದುಕೊಂಡ ರೀತಿಯದಾಡಿತ್ತು. ಗೌರಗಮ್ಮ, ದಡಪ್ಪಯ್ಯನಿಗೆ ಕಣ್ಣಿಗೆ ಬಿಡಕ್ಕೆ ಔಷಧಿ ಬೇಕಂತೆ ಎಂದು ನಾಚಿ ನಾಚಿ ಹೇಳಿದನು. ಹುಡುಗ ಚಿಕ್ಕವನಾದರೂ ಬಹಳ ಸಭ್ಯನಾಗಿ ಸೌಮ್ಯವಾಗಿದ್ದನು. ಗೌರಿಗೂ ನಾಚಿಗೆಯಾಯಿತು. ಮನ್ನಿನದೆಲ್ಲ ಮುಗೀತೇನೋ ಎಂದು ಕೇಳಿದಳು. ಏನೋ ದಡಪ್ಪಯ್ಯ ಹೇಳಿದರು, ಅದಕ್ಕೆ ಬಂದೆ. ಏನು ತಂದಿಯೋ ಎಂದು ಕೇಳಿದಳು. ಗೌರಿಯು ನಾಚಿಗೆಯಿಂದ ಹೆಸರೆತ್ತದೆ ಔಷಧಿ ಎಂದೇ ಮಾತನಾಡಿದಳು. ಪಕ್ಕದಲ್ಲಿದ್ದ ಹೆಂಗಸೊಬ್ಬಳು, ಬಾರೋ ಮಗ, ನಿನ್ನ ಕಳಿಸ್ಕಾರ್ಲ ಹೇಳು ಈ ಮಳೆಯಲ್ಲಿ ಎಂದು ಸಮೀಪಕ್ಕೆ ಕರೆದಳು. ಎಂಥದೋ, ಸರಿಯಾಗಾದ್ರೂ ಹೇಳಪ್ಪ ಎಂದು ಸೀತಮ್ಮ ಕೇಳಿದಳು. ಗೌರಿ ಮತ್ತು ವಿಶ್ವನಾಥನ ಸಂಭಾಷಣೆಗಳ ಅವರಿಬ್ಬರಿಗೂ ಅರ್ಥವಾಗುವ ಸಂಕೇತ ಭಾಷೆಯಂತೆ ಕಂಡವು ಅವಳಿಗೆ. ವಿಶ್ವನಾಥ ಮತ್ತೂ ನಾಚಿ ಗೊರಬನ್ನು ಓರೆ ಮಾಡಿ ಮುಖ ಮರೆಸಿಕೊಂಡನು. ಗೌರಿ ಮಾವಂದು ಇಂಥವೇ ಎಂದು ರೇಗಿದಂತೆ ನಟಿಸಲು ನಾಚಿಗೆ ಮರೆಸಲೆತ್ನಿಸಿದಳು. ಇದರಿಂದ ಆ ಹೆಂಗಸರಿಗೆ ಇನ್ನೂ ಕುತೂಹಲ ಕೆದರಿತು. ವಿಶ್ವನಾಥ ಒತ್ತಿ ಹಿಡಿದ ಸಂಯಮದಿಂದ ಈ ಕಡೆ ತಿರುಗಿ, ದಡಪ್ಪಯ್ಯನಿಗೆ ಕಣ್ಣಿಗೆ ಬಿಡಕ್ಕೆ ಎದೆಹಾಲು ಬೇಕಂತೆ, ಒಳಲೇ ಕೊಟ್ಟು ಕಳಿಸಿದ್ದಾರೆ ಎಂದು ಅಷ್ಟರೊಳಗೆ ನಾಚಿ ಸರಕ್ಕಂದು ಮುಖ ತಿರುಗಿಸಿಕೊಂಡನು. ಅಯ್ಯಯ್ಯೋ, ನಾಚಿಗೆ ನೋಡೋ ಇವನಿಗೆ ಎಂದು ಹಲವು ಹೆಂಗಸರು, ಮೊನ್ನೆ ಮಲೆ ಕುಡಿಯಾದು ಬಿಟ್ಟಿದ್ದಾನೆ, ದೊಡ್ಡ ಗಂಡಸು ಆಡಿದಂಗೆ ಆಡುತ್ತಾನೆ ಎಂದು ಕೆಲವರು, ಈ ಹುಡುಗರು ಹಿಂಗೆ ಅಂತ ಹೇಳಾ ಹಂಗಿಲ್ಲ ನೋಡಿ. ದಿರಾ ಅಬ್ಬಬ್ಬ ಎಂದು ಮತ್ತೆ ಹಲವರು ವಿಶ್ವನಾಥನನ್ನು ಮನಸ್ವಿಯಾಗಿ ಲೇವಡಿ ಮಾಡಿ ಅವನ ಕಣ್ಣಿನಲ್ಲಿ ಹನಿಗೂಡುವಂತೆ ನಾಚಿಸಿದರು. ಈ ನಡುವೆ ಗೌರಿಯೂ ನಾಚಿದಳು. ಗೌರಿ ಹೇಗೋ ಚೇತರಿಸಿಕೊಂಡು ನಾಚಿಕೆಯಿಂದ ಮುಖದಿರುಹಿ ನಿಂತಿದ್ದ ವಿಶ್ವನಾಥನಿಂದ ಒಳಲೆ ತೆಗೆದುಕೊಂಡು ಮಳೆಯಲ್ಲೇ ಕೊಂಚ ಪಕ್ಕಕ್ಕೆ ಸರಿದು ಮರೆ ಮಾಡಿಕೊಂಡು ಹಾಲು ಹಿಂಡಿದಳು. ಅವಳ ಸೌಂದರ್ಯಕ್ಕೆ ಅವಳ ಕುಚಗಳು ಅದ್ಭುತ ಮೆರುಗನ್ನಿತ್ತಿದ್ದುವು. ವಿಶ್ವನಾಥನ ವಿಪರೀತ ನಾಚಿಕೆಯು ಅವಳಲ್ಲಿನ ಸ್ತ್ರೀತ್ವವನ್ನೂ ಸೌಂದರ್ಯವನ್ನೂ ದಿಗ್ಗನೆ ಜ್ಞಾಪಿಸಿದ್ದುವು. ಮತ್ತೆ ಒಳಲೆಯನ್ನು ವಿಶ್ವನಾಥನ ಬಳಿಗೆ ತಂದು, ತಗೋಮರಿ ಎಂದು ಮುದ್ದಿನಿಂದ ಕೊಟ್ಟಳು.
ವಿಶ್ವನಾಥನಿಗೆ ನಾಚಿಕೆಯ ಅಮಲು ಇನ್ನೂ ಇಳಿದಿರಲಿಲ್ಲ. ತಲೆ ತಗ್ಗಿಸಿಕೊಂಡು ಒಳಲೆ ತುಳುಕದಂತೆ ಅಂಗೈಯನ್ನು ಒತ್ತಿಲಿಡಿದು, ಸೂರಾಚಾರು ಬಂದಿದ್ದಾರೆ ಅತ್ತಿಗಮ್ಮ, ಔಸ್ತಿ ಮಾಡಕ್ಕೆ ಎಂದು ಹೇಳಿ ತಡೆದರೆ ಇನ್ನೇನು ಹೇಳಿ ಈ ಹೆಂಗಸರ ಗುಂಪು ಲೇವಡಿ ಮಾಡಿ ನಾಚಿಸುತ್ತದೋ ಎಂದು ಒಂದೇ ಸಮನೆ ಹಿಂದಿರುಗಿ ಓಟಕ್ಕಿತ್ತನು. ಗೌರಿ ಗುಂಪಿನ ಕಡೆ ತಿರುಗಿದಳು. ಏನಂತೆ? ಏನಾಯ್ತಿ ನಿನ್ನ ಮಾವಗೆ ಎಂದು ಗುಂಪು ಪ್ರಶ್ನೆ ಹಾಕಿತು. ಏನಿಲ್ಲ, ಮೊನ್ನೆ ಮನೆ ಮಾಡು ಪೂರಾ ಸೋರಿತ್ತು ಎಂದು ಈಚಲು ಹೊದಿಸೋದಿಕ್ಕೆ ಮಾವ ಈಚಲು ಕೊಯ್ಯಲು ಹೋಗಿದ್ದರು. ಈಚಲು ಮುಳ್ಳು ಕಣ್ಣಿಗೆ ಹೊಡೆದು ಗಾಯವಾಗಿದೆಯಂತೆ. ಇವರು ಉದಾಸನ ಮಾಡಿ ಮೊನ್ನೆಯಿಂದ ಜೋರಾಗಿದೆಯಂತೆ. ಅದಕ್ಕೆ ಸೂರಾಚಾರು ಎದೆಹಾಲು ಬಿಟ್ಟುಕೋ ಅಂದಿದ್ದಾರಂತೆ ಎಂದಳು ಕೊಂಚ ನಾಚಿಕೆಯಿಂದಲೇ. ಅನಂತರ ಗುಂಪು ಮುಂದುವರೆಯತೊಡಗಿತು. ಏನೇನೋ ಮಾತಾಡಿಕೊಂಡು ಕೆಲವರು ಕಿಸಿ ಕಿಸಿ ನಕ್ಕರು. ಮಳೆ ಉರವಣಿಸಿ ಹುಯ್ಯತೊಡಗಿತು. ಗೌರಿ, ಸೀತಕ್ಕ, ನಮ್ಮೂರಿನ ಸುಡುಗಾಡು ಯಾವುದೇ ಎಂದು ಕೇಳಿದಳು. ಯಾರ್ಕಲ್ವಾ ನಿಂಗೀಗ ಸುಡುಗಾಡಿನ ಯೋಚನೆ ಎಂದು ಸೀತಮ್ಮ ಕೇಳಿ. ಸುಮ್ನೆ ಕೇಳಿದೆ ಅಷ್ಟೇ ಎಂದು ಗೌರಿ ಮಾತಾಡದೆ ನಡೆಯತೊಡಗಿದಳು. ಕೊಂಚ ದೂರ ಕ್ರಮಿಸಿದರು. ನಾನ್ ಯಾಕೆ ಕೇಳಿದ್ದು ಅಂದ್ರೆ, ನಮ್ಮ ಮನೆ ಹತ್ರ ಏನಾದರೂ ಸುಡುಗಾಡಿತ್ತಾ ಎಂದು ಮತ್ತೆ ಕೇಳಿದಳು ಗೌರಿ. ಏನ್ ಅನಿಷ್ಟ ಯೋಚನೆ ಮಾಡ್ತೀಯಮ್ಮ? ಕಾಲಾಂತರದಾಗೆ ಯಾರ್ಯಾರ ಮನೆ ಹತ್ರ ಏನೇನಿತ್ತೋ ಯಾರಿಗೆ ಗೊತ್ತವ್ವ? ನಮ್ಮ ಮನೆ ಹತ್ರ ಗುಂಡಿ ತೋಡಿಸಬೇಕಾದ್ರೆ ಸತ್ತೋರ ತಲೆದೆಸೆಯಲ್ಲಿಡೋ ಹಣತೆ ಸಿಕ್ಕಿತ್ತಂತೆ. ಸಯ್ಯನೋ? ಎಲ್ಲ ಜಾಗದಾಗಿ ಜನ ಹುಟ್ಟಿದ್ದಾರೆ, ಸತ್ತಿದ್ದಾರೆ, ಅದಕ್ಕೆ ಯಾಕೆ ಯೋಚನೆ? ಹಾಗಲ್ಲ ಸೀತಕ್ಕ, ನಮ್ಮ ಹಿತ್ತಲು ಹಿಂದೆ ಈಚಲು ಹರನಾಗೆ ಅರಮರಲು ಗಿಡ ಇದೆಯಲ್ಲ ಅಲ್ಲಿ. ಹೋ ಸರಿ, ಅಲ್ಲಿ 3 ತಲೆ ಬುಳೆಗೂಡು ಬಿದ್ದಿದ್ದಕ್ಕ ಕಣ್ಣಿನ ಖಾಲಿ ನನ್ನನ್ನೇ ನೋಡಂಗಾಗಿ ಬೆಚ್ಚಿಬಿದ್ದೆ ನಾನು. ಹುಚ್ಚಿ, ಮನೆ ಹಿಂದೆ ಹೆಂಗಸರು ಮಕ್ಕಳು ಓಡಾಡೋ ಜಾಗದಾಗೆ ಸುಡುಗಾಡು ಮಾಡಿ ಹೆಣ ಹುಗಿತಾರೇನೆ. ಅದಕ್ಕೇನೇನೋ ನೀನು ಸುಡುಗಾಡು ಯಾವುದು ಅಂತ ಕೇಳಿದ್ದು. ಮತ್ತೆ ಹ್ಯಾಂಗ್ ಬಂತು ಬುಳೈ ಚಿಪ್ಪು? ಅದು ಯಾವುದೋ ಮುಸಿಯನ್ನದೋ ಮಂಗನದೋ ಇರಬೇಕು. ಥೇ, ನಾವು ಬಿಲ್ಲೋರು ಮಂಗನನ್ನ ತಿನ್ನೋದಿಲ್ಲ. ಮತ್ತೇನು ನಾವು ತಿಂದು ಅಲ್ಲಿ ಎಸ್ದಿದ್ದೀರಿ ಅಂತಾನ? ನಾವು ಮಂಗ ಇರ್ಲಿ, ಹಂದಿನೂ ತಿನ್ನಲ್ಲ. ನಿಮ್ಮ ಮಾವಾದರಲ್ಲ, ಗೂರಲು ಅಂತ ಸುಮಾರು ದಿನ ಮಂಗನ ಮಾಂಸ ತಿಂದಿದ್ದಾರೆ. ಆಗೇನಾದ್ರೂ ಎಸ್ದವೋ ಏನೋ ಎಂದಳು ಸೀತಮ್ಮ. ಇದೇನಕ್ಕ ಹಿಂಗಂತಿ? ನಮ್ಮ ತಾಯಿ ಊರಲ್ಲಿ ಹೊಲೇರು ಸಹ ತಿಂತಿರ್ಲಿಲ್ಲ ಮಂಗನ್ನ. ಮಾವ ತಿಂದಿದ್ರಾ? ಔಸ್ತಿ ಅಂತ ಏನಾದ್ರೂ ಮಾಡಬೇಕಾಗುತ್ತೆ. ಈಗ ಎದೆ ಹಾಲಿಗೆ ಒಳಲೆ ಕೊಟ್ಟು ಕಳಿಸಿರಲಿಲ್ಲವೇನೋ? ರೋಗ ಗುಣ ಆಗೋಕಂತಿದ್ರೆ ಏನಾರು ಮಾಡ್ಲೇಬೇಕು. ಆದ್ರೆ ಮಂಗನ ತಿಂದ ಮೇಲೆ ಮನಸರನ್ನ ತಿಂದಂಗೇನೆ ಸೈ. ನೀನು ಕುರಿ ಕೋಳಿ ತಿಂದಿಲ್ಲ? ಕುರಿ ಕೋಳಿಗೂ ಮಂಗನಿಗೂ ಒಂದೇನಾ? ಎರಡೂ ಜೀವ ಅಲ್ವೇನೋ? ಆದ್ರೂ ಮಂಗ ಮನಸರ ಹಂಗೆ ಕೈ ಇರುತ್ತೆ, ತುರಿಸ್ಕೊಳ್ಳುತ್ತೆ, 2 ಕಾಲಿನ ಮೇಲೆ ನಿಲ್ಲುತ್ತೆ, ಹೇಣ್ ತಕ್ಕೊಳ್ಳುತ್ತೆ, ಕೂಸು ಕರ್ಕೊಂಡಿರುತ್ತೆ. ಕುರಿಗೂ ಕೋಳಿಗೂ ಮಕ್ಕು ಮರಿ ಇರಿದವವ್ವ ಅಂತ ದೇವರೇ ಕೊಲ್ಲುತ್ತಾನಂತೆ. ಇನ್ನು ನಾವು ಕೊಳ್ಳದೇನು ಮಹಾದೊಡ್ಡದು? ಈಗ ನಿನ್ನ 3 ಮಕ್ಕಳು ಏನು ಮಾಡಿದ್ವಂತೆ? ಸೀತಮ್ಮ ಕೊನೆಗೆ ಎಲ್ಲಾ ತಪ್ಪನ್ನು ಆ ಭಗವಂತನ ತಲೆ ಮೇಲೆ ಹೊರಿಸಿಬಿಟ್ಟಳು. ಗೌರಿ ಮಾತು ಮುಂದುವರಿಸಲಿಲ್ಲ. ಆದರೂ ಮಾವ ಮಂಗನನ್ನು ತಿಂದದ್ದು ಅವಳಿಗೆ ಅಸಹ್ಯ ಪಡುವಂತಾಯಿತು. ಒಂದಷ್ಟು ಜನ ಎದುರಿಂದ ಬರಿದ್ದವರು ಸಿಕ್ಕರು. ಹೆಂಗಸರ ಗುಂಪು ಸಂತೆಯ ಬಗ್ಗೆ ವಿಚಾರಿಸಿತು. ಅಕ್ಕಿ ದರ ಇಳಿದಿತ್ತು. ಮೀನು ಸಂತೆಗೆ ಬಂದಿರಲಿಲ್ಲ. ಕಾರಣ, ಸಮುದ್ರದಲ್ಲಿ ಭಾರೀ ತುಫಾನ್ ಎದ್ದಿದ್ದರಿಂದ ಮೀನು ಹಿಡಿಯಲಿಕ್ಕೆ ಯಾರೂ ಸಮುದ್ರಕ್ಕೆ ಹೋಗಲಿಲ್ಲ ಎಂದು ಇಸ್ಲಾಪುರದ ಮೀನುದೇರಿ ತಿಳಿಸಿದನಂತೆ. ಹೀಗೆ ಏನೇನೋ ಕೊಂಚ ಹೊತ್ತು ಮಾತನಾಡಿ ಆ ಹೆಂಗಸರ ಗುಂಪು ಮತ್ತೆ ಮುಂದುವರೆಯಿತು. ಸೂರಾಚಾರಿ ಈರೇಗೌಡನಿಗೆ ಇಸ್ಲಾಪುರದ ಖಾದರು ಬೇರಿಯ ಹೆಂಡತಿ ಫಾತಿಮಾ ಮೂಲವ್ಯಾಧಿಗೆ ಚಿಕಿತ್ಸೆ ನಡೆಸುತ್ತಾಳೆಂದು, ಆಸನ ದ್ವಾರದಿಂದ ಮೂಲವ್ಯಾಧಿ ಮೊಳಕೆಯನ್ನು ಕಿತ್ತು ತೆಗೆಯುತ್ತಾಳೆಂದು, ನೀನು ಅವಳ ಬಳಿ ಚಿಕಿತ್ಸೆ ಪಡೆಯುವುದು ಒಳ್ಳೆಯದೆಂದು ದಾರಿ ಸಾಗುತ್ತಿದ್ದಂತೆ ಸೂಚಿಸಿದ. ಹೌದು, ಹಂಗಂತ ಕೇಳಿದ್ದೆ. ಆದ್ರೆ ಸಾಬರ ಹೆಂಗಸಿನ ಹತ್ರ ಏನೋ ಅಂತ ಸುಮ್ಮನೆ ಇದ್ದೆ ಎಂದ ಈರೇಗೌಡ. ರೋಗ ಗುಣ ಆಗ್ಬೇಕಂತಿದ್ರೆ ಏನಾರ ಮಾಡಬೇಕು. ನಾನ್ ಬೇಕಾದ್ರೆ ಔಷಧಿ ಕೊಡ್ತೀನಿ, ಆದ್ರೆ ಅದು ತತ್ಕಾಲಕ್ಕೆ. ಮತ್ತೆ ಗರ್ಮಿ ಏನಾದ್ರೂ ತಿಂದ್ರೆ ತೊಂದರೆ ಶುರುವಾಗುತ್ತೆ ಎಂದು ಹೇಳುತ್ತಿದ್ದ ಸೂರಾಚಾರಿ. ಆ ವೇಳೆಗೆ ಇಬ್ಬರು ಸುಬ್ಬಯ್ಯನ ಮನೆ ಎದುರು ಇದ್ದರು. ಬನ್ನಿ ಬನ್ನಿ ಎಂದು ಹಲ್ಕಿರಿದು ಸ್ವಾಗತಿಸಿದ ಸುಬ್ಬಯ್ಯ. ಈರೇಗೌಡ ಹಸಮುಖಿಯಾಗಿ ಮಾತಾಡೋದನ್ನ ನೋಡಿ ತಾನು ಅವನ ಹೆಂಡತಿಯ ಬಗ್ಗೆ ಮಾಡಿದ ಲೇವಡಿ ಅವನನ್ನು ಮುಟ್ಟಲ್ಲ ಎಂದು ಸುಬ್ಬಯ್ಯನಿಗೆ ಖಾತರಿಯಾಯಿತು. ಅವರು ಬಂದಿರುವುದು ಏನಕ್ಕೆ ಎಂದು ಸುಬ್ಬಯ್ಯನಿಗೆ ಗೊತ್ತಾಗಿತ್ತು. ಆದರೆ ಅದೊಂದು ಪದ್ಧತಿಯೋ, ರೂಢಿಯೋ, ವ್ಯವಹಾರದ ಮರ್ಜಿಯೋ? ಈರೇಗೌಡ, ಸೂರಾಚಾರಿ, ಸುಬ್ಬಯ್ಯ 3 ಜನವೂ ಅದೊಂದನ್ನು ಬಿಟ್ಟು ಮಿಕ್ಕುದ್ದೆಲ್ಲ ಮಾತನಾಡಿದ್ದರು. ಆದರೂ ಅವರ ತಲೆಯಲ್ಲಿ ಕುಣಿಯುತ್ತಿದ್ದದು ಎತ್ತಿನ ವಿಚಾರವೇ. ಏನು ಅಗೇಡಿ, ಎಲ್ಲ ಚೆನ್ನಾಗಿ ಬಂದಿದೆಯೋ? ಚಂದ ಏನ್ ಬಂತು, ಎಲ್ಲ ವರ್ಷ ಇದ್ದಂಗೆ. ಸರಿ, ಮತ್ತೆ ಹಾಗಂತ ಅಂದ್ರೆ ಚೆನ್ನಾಗಿದೆ ಅಂತ ಆಯ್ತಲ್ಲ. ಏನ್ ಚಂದ, ವರ್ಷ ಇಳುವರಿ ಕಡಿಮೆ ಆಗ್ತಾ ಇದೆ. ಏನ್ ಕಥೆಯೋ ಏನೋ? ಯಾಕೆ ಗೊಬ್ಬರ ಸರಿಯಾಗಿ ಬೀಳಿದೆಯೋ? ಕಡಿಮೆನೋ ಹೆಚ್ಚೋ ಇಟ್ಟೋಟಿಟ್ ಹಾಕ್ತೀವಿ. ಅಲ್ಲ ಸೂರಾಚಾರ, ಗದ್ದೆ ಗೇಣಿಗೆ ಮಾಡಿಸ್ತಿದ್ರಲ್ಲ, ಹೇಗಾಯ್ತದು? ಸುಮ್ನಿರಲಾರದೆ ನಾನು ಆ ಲುಕ್ಷಾನಿನ ವ್ಯವಹಾರಕ್ಕೆ ಕೈ ಹಾಕಿದ್ದು. ಕುಯ್ದ ಕೂಲಿ ಗೀಟಲಿಲ್ಲ. ಓ, ನೀವು ಹಂಗೆ ಕೋಮ್ಟಿಗರ ಹಂಗೆ ಲೆಕ್ಕಾಚಾರ ಹಾಕೋದಾದ್ರೆ ಬೇಸಾಯಕ್ಕೆ ಬಂದ್ರಿ. ಆ ಥರ ಕೋಮ್ಟಿಗರ ಲೆಕ್ಕಾಚಾರ ಅಲ್ಲ ಮಾರಾಯ. ಮನೆಗೆ ಉಣ್ಣಾಕೆ ಭತ್ತ ಬೇಡೇನು? ಇದೇ ರೀತಿ ಬಹಳ ಹೊತ್ತು ಮಾತನಾಡಿ 3 ಜನರಿಗೂ ಬೇಸರ ಬಂತು.
ಸೂರಾಚಾರಿ, ನಾನ್ ಹೇಳಿದ್ದು ಏನ್ ಮಾಡ್ದೆ ಮಾರಾಯ ಎಂದು ಸುಬ್ಬಯ್ಯನನ್ನು ಕೇಳಿದ. ಯಾವುದು ಆಚಾರೆ? ಯಾವುದು? ಇದೊಳ್ಳೆ ಮರೆವಾಯ್ತಲ್ಲ ನಿಂದು. ಓಹೋ, ಸರಿ ಸರಿ, ಹೇಳಿದೆನಲ್ಲ. ಹಾಗೆ ಎಲ್ಲ ಹೇಳಿದ್ದಂಗೆಲ್ಲ ಆಗೋ ಹಾಗಿದ್ರೆ ಈ ಲೋಕ ಯಾಕೆ ಹೀಗಿರುತ್ತಿತ್ತು? ಹೌದು ಹೌದು, ನೀವು ಹೇಳೋದು ಹಂಗೇ ಆಯಿತು. ಮತ್ತಿನ್ನೇನು, ನೀವು ಹೇಳೋದು ಹಂಗೇ ಆಯಿತು. ಎತ್ತಿನ ವ್ಯಾಪಾರಕ್ಕೆ ಮಧ್ಯಸ್ಥಿಕೆಗೆ ಸೂರಾಚಾರಿಯನ್ನು ಕರೆದುಕೊಂಡು ಬಂದಿದ್ದ ಈರೇಗೌಡ ಇವರ ಸಂಕೇತ ಭಾಷೆಗಳ ಅನ್ನೋಕ್ತಿಗಳ ಯುದ್ಧವನ್ನು ವೀಕ್ಷಿಸುತ್ತಾ ಒಗಟುಗಳನ್ನು ಬಿಡಿಸಲೆತ್ನಿಸಿದ್ದರು. ಅವರ ವ್ಯಾಪಾರಗಳು ಎಂದರೆ ಮಾತಾಡಿ ಬೇಸತ್ತು, ಬಾಯಾರಿಸಿ, ಹಸಿವಾಗಿ, ದೈಹಿಕವಾಗಿಯೂ ಸೋತು, ಈ ಚೌಕಾಸಿಯ ಜಂಜಾಟದಲ್ಲಿ ಮಾನಸಿಕವಾಗಿಯೂ ಸೋತು, ಒಟ್ಟಿನಲ್ಲಿ ಕಂಗೆಟ್ಟು ಹಾಳಾಗಿ ಹೋಗ್ಲಿ ಎಂದು ಯಾವನಾದರೂ ಏನಾದರೊಂದಕ್ಕೆ ಒಪ್ಪಿಬಿಡಬೇಕು. ಅಲ್ಲಿಯವರೆಗೂ ಈ ಚೌಕಾಸಿಯ ವ್ಯವಹಾರದ ಗರಗಸ ಎಳೆದಾಡಲ್ಪಡುತ್ತಲೇ ಇರುತ್ತದೆ. ಅಲ್ಲಿಯವರಾರಿಗೂ ಈ ರೀತಿಯ ವ್ಯವಹಾರದ ಬಗ್ಗೆ ಜಿಗುಪ್ಪೆ, ನಿರಾಶೆಗಳಿರಲಿಲ್ಲ. ಏಕೆಂದರೆ ಬೇಗ ವ್ಯವಹಾರ ಮುಗಿಸಿದರೆ ಇನ್ನೇನು ಕೆಲಸ, ಅದು ಬಿಟ್ರೆ ಅಂಥದ್ದೇ ಇನ್ನೊಂದು ತಾನೆ. ಮತ್ಯಾವ ಮಹದರ್ಥ ಇದೆ ಜೀವನಕ್ಕೆ? ಸೃಷ್ಟಿ, ಸ್ಥಿತಿ, ಲಯಗಳೇ ಅಲ್ಲಿ ಒಂದು ಬಗೆಯ ಚೌಕಾಸಿಯಂತಾಗಿ ಹೋಗಿರುವಾಗ ಸುಬ್ಬಯ್ಯನ ಮದುವೆ, ಗೌರಿಯ ಹೆರಿಗೆ, ಮಕ್ಕಳ ಸಾವು, ಸೂರಾಚಾರಿಯ ಚೌಕಾಸಿ ಎಲ್ಲ ಒಂದೇ ಬಗೆಯವು. ಎತ್ತಿನ ವಿಷಯ ಯಾರು ಮೊದಲು ಎತ್ತಿದರೂ ಆ ಬಗ್ಗೆ ತಮಗೆ ಉತ್ಸಾಹ ಇದೆ ಎಂದು ಮತ್ತೊಂದು ಪಕ್ಷದವರು ಬೆಲೆ ಏರಿಸುವುದೋ ಅಥವಾ ಕೊಳ್ಳುವ ಬೆಲೆ ಇಳಿಸುವುದೋ ಮಾಡುತ್ತಾರೆಂಬ ಗುಮಾನಿ ಉಭಯತ್ರಳಿಗೂ. ಆದರೆ ಇದು ಅವರ ಆಲೋಚನೆಗಿಂತ ವ್ಯವಹಾರದ ಸಂಪ್ರದಾಯವೇ ಹೀಗಿತ್ತು. ಈರೇಗೌಡನೂ ಸೂರಾಚಾರಿಯೂ ಬಹಳ ಹೊತ್ತು ಮಾತನಾಡಿ ಕೊನೆಗೆ ಆ ಎತ್ತಿನ ಅಪ್ಪ, ಅಮ್ಮ, ಅಜ್ಜ ಇತ್ಯಾದಿಗಳ ಮೀಮಾಂಸೆ ನಡೆಯಿತು. ಸೂರಾಚಾರಿಯೇ ಹೊಲೆಯರ ರುದ್ರನ ಹತ್ತಿರ ಇದಕ್ಕೆ ಜೋಡಿ ಇನ್ನೊಂದಿದೆ ಎಂದು ಹೇಳಿದ. ಅದಕ್ಕೆ ಸುಬ್ಬಯ್ಯ, ಅವನನ್ನು ಮೊದಲು ಕೇಳಿ ವ್ಯಾಪಾರ ಕುದುರಿಸಿಕೊಳ್ಳಿ, ನಂದೇನೂ ಇದ್ದೇ ಇರದಲ್ಲ ಎಂದ. ಇಲ್ಲ ಮಾರಾಯ, ಅವನು ಹೀಗೆ ಹೇಳಿ ಕಳ್ಳಿದ್ದಾನೆ ಎಂದ ಸೂರಾಚಾರಿ. ಈರೇಗೌಡ ಒಂದು ಪಶುವಿನಂತೆ ನಿಂತಿದ್ದ. ಇದೆಲ್ಲ ಆದ ನಂತರ ಎತ್ತಿನ ಬೆಲೆಯ ಬಗ್ಗೆ ಬಂದಿತು. ನಿಮ್ಮ ಬೆಲೆಗೆ ಒಪ್ಪೋದು ಸಾಧ್ಯವೇ ಇಲ್ಲ, ನಿನ್ನದಕ್ಕೆ ಒಪ್ಪೋದು ಸಾಧ್ಯವಿಲ್ಲ ಎಂದು ಈರೇಗೌಡನ ಎದುರು ಸೂರಾಚಾರಿಯೂ ಸುಬ್ಬಯ್ಯನೂ ಪರಸ್ಪರ ಬಾಯಿಗೆ ಬಾಯಿ ಮಿಲಾಯಿಸಿ ಚೌಕಾಸಿ ಮಾಡತೊಡಗಿದರು. ಒಟ್ಟಿನಲ್ಲಿ ಈರೇಗೌಡನಿಗೆ ಎತ್ತಿನ ಬೆಲೆಯ ಇಬ್ಬರೂ ಎಷ್ಟೊಂದು ನಿರ್ಣಯ ಮಾಡಿಕೊಂಡಿದ್ದಾರೆ ಎಂದು ತಿಳಿಯಲಿಲ್ಲ. ಅದೊಂದು ಆತ್ಮದಂತೆ ಕೈಗೆ ಸಿಗದ ವಸ್ತುವಾಗಿ ಹೋಗಿತ್ತು. ಆದರೂ ಇಬ್ಬರೂ ಒಬ್ಬರ ಬೆಲೆಯನ್ನು ಇನ್ನೊಬ್ಬರು ಒಪ್ಪದೆ ಜಗ್ಗಾಡುವುದನ್ನು ನೋಡಿ ಈ ವ್ಯವಹಾರದಲ್ಲಿ ಉದ್ಭವಿಸುವ ನಿರ್ಣಯದಿಂದ ಬಹುಶಃ ತನಗೆ ಮೋಸವಿರಲಾರದು ಎಂದು ಭಾವಿಸಿದ. ಆದರೂ ತಾನು ಒಪ್ಪದೆ ಸುಮ್ಮನಿದ್ದು ಇವರದು ಇತ್ಯರ್ಥ ಆದ ಮೇಲೆ ಕೇಳಿಕೊಂಡು ಮಾತನಾಡುವುದು ಒಳ್ಳೆಯದು ಎಂದು ಆಲೋಚಿಸಿದನು. ಈಗೇನು, ನಿಂದೆಷ್ಟ ಕರಾರವಾಗಿ ಹೇಳು ಎಂದು ಸೂರಾಚಾರಿ ಕೇಳಿದ. ಸುಬ್ಬಯ್ಯ ಅಪ್ರತಿಭವಾಗಿ ನಿಂತ. ಚೌಕಾಸಿಯ ಜಗ್ಗಾಟದಲ್ಲಿ ತಾನೆಷ್ಟು ಹೇಳಿದ್ದೆ ಎಂದು ಅವನಿಗೆ ಗೊತ್ತೇ ಇರಲಿಲ್ಲ. ಒಂದು ಕ್ಷಣ ಬಿಡುಗಣ್ಣು ಬಿಟ್ಟುಕೊಂಡು ಭ್ರಾಂತನಂತೆ ನಿಂತ. ತೀರ ಸಂದಿಗ್ಧ ಪರಿಸ್ಥಿತಿಯೊಡಗಿತು. ಹೇಳಿದ್ದು ವಿಪರೀತ ಹೆಚ್ಚಾದರೆ ಅವರು ಅನಾಸಕ್ತರಾಗಿ ಹೊರಟೇ ಹೋಗುತ್ತಾರೆ. ಕಡಿಮೆಯಾದರೆ ಚೌಕಾಸಿಯ ಕಪಟ ನಾಟಕ ಆಡಿ ಕೊನೆಗೆ ಒಪ್ಪಿ ನನಗೆ ಮೋಸ ಮಾಡ್ತಾರೆ. ಈಗೇನು ಮಾಡುವುದು? ಕೊನೆಗೆ ಹೆಗಲಿಗೆ ಹಾಕಿಕೊಂಡಿದ್ದ ಗಲೀಜು ಟೌಲು ತೆಗೆದುಕೊಂಡು ಬಿಚ್ಚಿ ತನ್ನ ಬಲಗೈಯನ್ನು ಅದರೊಳಗೆ ಹಾಕಿ ಹಿಡಿದ. ಇದೊಂದು ತರದ ಗುಪ್ತ ವ್ಯವಹಾರ. ಎಷ್ಟು ರೂಪಾಯಿಗಳು ಎಂದು ಬಟ್ಟೆಯೊಳಗೆ ಬೆರಳು ಲೆಕ್ಕ ಮಾಡಿ ಉಭಯತ್ರರು ಒಂದು ನಿರ್ಣಯಕ್ಕೆ ಬರುವುದು. ಸೂರಾಚಾರಿ ಕೈಬೆರಳಿಗೆ ಹಿಡಿದಿದ್ದ ಎರಡಿಕೆ ಸುಣ್ಣವನ್ನು ಪಂಚೆಗೆ ಒರೆಸಿಕೊಳ್ಳುತ್ತಾ ಸುಬ್ಬಯ್ಯನ ಬಳಿ ಬಂದು ಕುಳಿತು ಆಚಾರಬದ್ಧವಾದ ಕರ್ಮಗಳನ್ನು ಮಾಡುವವನಂತೆ ಕೆಮ್ಮಿ ಉಗುಳಿ ಈರೇಗೌಡನ ಕಡೆಗೊಮ್ಮೆ ನೋಡಿ ನಿಧಾನ ಬಲಗೈಯನ್ನು ಬಟ್ಟೆಯೊಳಗೆ ಹಾಕಿದ. ಈರೇಗೌಡ ಕುಸ್ತಿ ರೆಫ್ರಿ ತರಹ ಕೈಯನ್ನು ಹಿಂದಕ್ಕೆ ಕಟ್ಟಿಕೊಂಡು ವೀಕ್ಷಿಸತೊಡಗಿದ. ಸೂರಾಚಾರಿ ಕೈಯೊಳಗೆ ಹಾಕಿದವನೇ ಏಕ್ದಂ ಕೋಪದಿಂದ, ನೋಡು ಸುಬ್ಬಯ್ಯ, ನನ್ ಮಾತ್ ಕೇಳು, ಈ ಥರ ವ್ಯವಹಾರ ಸರಿಯಲ್ಲ. ನೋಡಿ ಮತ್ತೂ ನನಗೆ ಹೇಳಿರಲ್ಲ, ಇಳಿಸಿ ಸಾಕಾಗಿದೆ ನಾನು, ಇನ್ನೆಂಥ ಇಳಿಸ್ಲಿ? ಬೆರಳಿಗೆ ಎಷ್ಟು, 1, 10, 100 ಅದು ಮೊದಲು ಹೇಳ್ಮಾರಾಯ ಎಂದ ಸೂರಾಚಾರಿ. ಅಯ್ಯೋ, ಬೆರಳಿಗೆ 100ರ ವ್ಯವಹಾರ ಮಾಡೋ ಹಾಗಿದ್ದೀವಾ ನಾವು, ನೀವೇ ಹೇಳಿ ಎಂದ ಸುಬ್ಬಯ್ಯ ಕಂಕನರಿಯಂತೆ ವಿನಯ ತೋರಿಸಿದ. ಹಾಗಾದ್ರೆ 1? ಇಲ್ಲ 10. ಹಾಗಾದ್ರೆ ಮಡಚು ಇದನ್ನು. ಸುಬ್ಬಯ್ಯ ಮಡಿಚಿದನೆಂದು ಕಾಣುತ್ತದೆ. ಜ್ಞಾ ಪ್ಲಾ ಹಾಗೆ ಎಲ್ಲಿ ಇದೊಂದನ್ನು ಮಡಚು ಎಂದು ಸೂರಾಚಾರಿ ದಾರಿಗೆ ಬಂದ ಸುಬ್ಬಯ್ಯ ಎನ್ನುವ ಭಂಗಿ ತೋರಿಸಿದನು. ಸೂರಾಚಾರಿ, ನೀವೇನು ವ್ಯವಹಾರಕ್ಕೆ ಬಂದಿದ್ದೀರೋ, ಯಾರನ್ನಾದರೂ ಖುನಿ ಮಾಡಕ್ಕೆ ಬಂದಿದ್ದೀರೋ? ನನ್ನ ಹೊಟ್ಟೆ ಉರಿಸಿದ್ರೆ ನಿಮ್ಗೇನು ಗಂಟು ಸಿಗ್ತದೆ ಎಂದ ಸುಬ್ಬಯ್ಯ. ಹೋಗ್ಲಿ, ಇಷ್ಟು ಮಾಡಿಕೋ ಎಂದ ಸೂರಾಚಾರಿ. ಈರೇಗೌಡ ಬಟ್ಟೆಯನ್ನೇ ದೃಷ್ಟಿಸಿ ನೋಡಿದ. ಬಟ್ಟೆಯಡಿ ನಡೆಯುತ್ತಿದ್ದ ರಹಸ್ಯಪೂರ್ಣ ಸಂವಾದವನ್ನು ಶ್ರದ್ಧೆಯಿಂದ ಗಮನಿಸಿದ. ಸುಬ್ಬಯ್ಯ ಸೂರಾಚಾರಿಯ ಕೈಯನ್ನು ಗಮನಿಸಿದನೆಂದು ಕಾಣುತ್ತದೆ. ಸಿಟ್ಟು ಬಂದು ಬಟ್ಟೆಯಿಂದ ಕೈಯನ್ನು ಹೊರಗೆಳೆದುಕೊಂಡು, ನೀವು ಉದ್ಧಾರ ಮಾಡಕ್ಕೆ ಬಂದಿಲ್ಲ, ಆ ಮಾಲು ತೆಗೊಂಡು ಹೋದವ ನಾಳಿ ಬದುಕಬೇಕೋ ಬೇಡವೋ ಎಂದು ಸುಮ್ಮನೆ ಕೂಟುಬಿಟ್ಟ. ಅಷ್ಟರಲ್ಲಿ ಯಾರೋ ಕೆಮ್ಮುತ್ತಾ ಹೊರಗಡೆ ನಡೆದುಕೊಂಡು ಬರೋ ಸದ್ದು ಕೇಳಿತು. ಎಲ್ಲ ತಿರುಗಿದರು. ಸುಬ್ಬಯ್ಯನ ವಯಸ್ಸಾದ ತಂದೆ ಭೈರಪ್ಪ ತಲೆಮೇಲೊಂದು ಗೊರಬು ಕೌಚಿಕೊಂಡು ಹೊಳಗೆ ಬಂದರು. ಎಡಕಣ್ಣಿಂದ ಕಿಸುರು ನೀರು ಸೋರುತ್ತಿತ್ತು. ಆಗಾಗ ಹೆಗಲಿನ ಮೇಲಿದ್ದ ಟವಲಿನಲ್ಲಿ ಒರೆಸಿಕೊಳ್ಳುತ್ತಿದ್ದರು. ಓಹೋಹೋಹೋ, ಏನೋ ಯಾರಾರೋ ಇರಾಹಂಗಿಲಿಯಲ್ಲ. ಓ ಈರೇಗೌಡ,
ಓ ಸೂರಾಚಾರು ಎಂದು ಇಬ್ಬರನ್ನೂ ಗಮನಿಸಿದರು. ಓಯ್ ಸೂರಾಚ, ನಿನ್ನೆ ವಿಶ್ವನಾಥನನ್ನು ಇಸ್ಲಾಪುರಕ್ಕೆ 2 ಬಾರಿ ಓಡಿಸಿದ್ದು ಯಾಕೆ ಅಂತ ಮಾಡಿರಿ. ಹುಡುಗ ಮುಂಡೆಗಂಡ ಸರಿಯಾಗಿ ಕೆಲಸ ಕೊಟ್ಟಿದ್ದ. ನೀವು ಎದೆ ಹಾಲು ಬಿಟ್ಟು ಕಾ ಅಂತ ಹೇಳಿದ್ರೆ ಇಲ್ಲಿ ಬಂದು ಎಲೆ ಹಾಲು ಅಂತ ಹೇಳಿದ್ದಾನೆ ನೋಡಿ. ನನಗೇ ಅನುಮಾನ ಬಂದು ಮತ್ತೆ ಓಡಿಸಿದ್ದು. ಈಗ ಹೇಗಿದೆ? ನಿನ್ನೆ ಒಂದು ಕೆಲಸ ಆಯಿತು, ನನಗೆ ಪುರುಸತ್ತಿರಲಿಲ್ಲ. ಇಲ್ಲದಿದ್ರೆ ಎದೆ ಹಾಲಿಗೆ 1-2 ಪದಾರ್ಥ ಹಾಕಿ ಔಷಧಿ ಮಾಡಿ ಕಳಿಸ್ತಿದ್ದೆ. ಅಲ್ಲದೆ ಆ ಹೊತ್ನಾಗೆ ಯಾರೂ ಈ ಮಲೆ ತಿನ್ನಿಸೋ ಅವ್ವಂದಿರು ಯಾರಿದ್ದಾರೆ ಅಂತ ಹುಡುಕೋದು ಅಂತ ಸುಮ್ಮನಾದೆ. ಹಂಗಿದ್ರೆ ಈಗ ಯಾಕೆ ಮಾಡ್ಕೊಡ್ಬಾರ್ದು? ಭೈರಪ್ಪ ಕೇಳಿದರು. ಆಗ್ಬೋದು, ಸ್ವಲ್ಪ ಒಣಸುಂಟಿ ಸುಟ್ಟು ಭಸ್ಮ ಮಾಡಿಕೊಡ್ಬೇಕು, ಚೂರು ಎದೆ ಹಾಲ್ಬೇಕು. ಆಗ್ಲಿ ಮಾರಾಯರ, ನನಗೆ ಕಷ್ಟೊಂದು ಚೂರು ವಾಸಿಯಾದ್ರೆ ಸಾಕಾಗಿದೆ. ಓ ಅಣ್ಣ ವಿಶ್ವನಾಥ ಎಂದು ವಿಶ್ವನಾಥನನ್ನು ಕೂಗಿದರು. ಕೇಳಿದ ವಿಶ್ವನಾಥ ಬಾಗಿಲ ಮರೆಯಲ್ಲೇ ಇಣಿಕಿ, ಏನು ದಡ್ಡಪ್ಪಯ್ಯ ಎಂದ. ಸುಬ್ಬಯ್ಯನ ಹೆಂಗೈಗೆ ಹೇಳಿ ಒಂದು ಒಡಲೆಯಲ್ಲಿ ಈಟು ಹಾಲಿಸ್ಕ. ಅತ್ತಿಗಮ್ಮ ಇಲ್ಲ. ಎಲ್ಲಿಗೆ ಹೋಯ್ತು? ಸಂತೆಗೆ ಹೋತಿನಂತೆ ಸೀತಮ್ಮನ ಮನೆಗೆ. ಸೀತಮ್ಮನ ಮನೆಯಿಂದ ಈಗ ತಾನೇ ಸಂತೆ ಕಡೆಗೆ ಹೋತು ನಾನ್ ನೋಡ್ದೆ ಎಂದು ಯಾವುದೋ ದನಿ ಒಳಗಿನಿಂದ ವಿಶ್ವನಾಥನ ತಪ್ಪು ಹೇಳಿಕೆಯನ್ನು ಸರಿಮಾಡಿತು. ಹಂಗಂಗೆ ಒಂಚೂರು ಓಡೋಗಿ ಇಸ್ಕಂಬರಿಯೇನೋ ಇಸು. ಮಳೆ ಬರಿದೆಯಲ್ಲ, ನಿನಗೆ ಬೇಕಾದ್ರೆ ಬಿಸಿಲು ಮಳೆ ಒಂದು ಲೆಕ್ಕಕ್ಕಿರಲ್ಲ ಕಣೋ. ನನ್ನ ಗೊರಬು ಹಾಳಾಗಿದೆ, ನನ್ ತೆಗೊಂಡು ಹೋಗೋ. ನಿಂದು ನನಗೆ ನೆಲಕ್ತಾಗ್ತದೆ. ಹೋಗ್ ಮಾರಾಯ. ಭೈರಪ್ಪ ರೇಗಿದ್ದನ್ನು ನೋಡಿ ಇನ್ನೇನು ಮಾಡಲಾರದೆ ಒಳಕ್ಕೆ ಹೋದ, ತನ್ನ ಗೊರಬು ತಡರು. ಇತ್ತ ತಿರುಗಿ ಸುಬ್ಬಯ್ಯ, ಸೂರಾಚಾರ್ಯ, ನಮ್ಮ ವ್ಯಾಪಾರ ವ್ಯವಹಾರ ಮುಗಿದಂಗೆ ಕಾಣುತ್ತೆ. ನಾನ್ ಬರೀನಿ, ಗದ್ದೆ ಕೆಲಸ ಇದೆ, ನೀವು ಔಷ್ಧಿ ನೋಡಿ ಎಂದು ನಿಶ್ಚಯವಾದವನಂತೆ ಸೋಗು ಹಾಕಿ ಎದ್ದ. ಸೂರಾಚಾರಿ, ನೋಡು ಸುಬ್ಬಯ್ಯ, ಮಾಲು ನಿಂದು, ನೀನು 1000 ರೂಪಾಯಿ ಹೇಳು, ನಿನ್ನಿಷ್ಟ. ನಾನು 1 ಕಾಸಿಗೆ ಕೇಳೀನಿ. ನಾನು ಕೇಳಿದೆ ಅಂತ ನೀನೇನು ಕೊಟ್ಟೇನಾ? ಕೂತು ಮಾತಾಡಬೇಕು, ವ್ಯವಹಾರ ಕುದುರಿಸ್ಬೇಕು ಅಂತಾದ್ರೆ ನನಗೆ ಯಾವ ತೆವಲೋ ಮಾರಾಯ ನಿನ್ನ ಹತ್ರ ಜಗ್ಗಾಡಕ್ಕೆ ಎಂದ. ಹೋಗ್ಲಪ್ಪ, ನಂದೊಂದು ಕೊನೇದು ಎಂದು ಸುಬ್ಬಯ್ಯ ಮತ್ತೆ ಟೌಲಿನೊಳಗೆ ಹಾಕಿದ. ಆಹಾಹಾ, ಪರವಾಗಿಲ್ಲೋ, 2 ಕೈ ಒಳಗಿಟ್ಟು 10 ಬೆರಳು ಹಿಡಿಸಿಬಿಡು ಎಂದು ಸೂರಾಚಾರಿ ಜೋರು ಮಾಡಿದ. ಅಷ್ಟರಲ್ಲಿ ವಿಶ್ವನಾಥ ಅವನದೊಂದು ಸಣ್ಣ ಗೊರಬು ತೆಗೆದುಕೊಂಡು ಬಂದ. ಏ ಹುಡುಗ, ಒಳಲೆ ತೆಗುಂಡಿಯಾ? ನೀ ಹೀಗ್ ನಿಧಾನ ಮಾಡಿದ್ರೆ ಹ್ಯಾಂಗೋ? ಬಾಯಿಲ್ಲಿ, ಏನ್ ಹೇಳಿಯಾ? ಹೇಳು. ಗೊತ್ತು, ಹೇಳ್ತೀನಿ. ಎಂಥ ಗೊತ್ತೋ ಹುಚ್ಚುಮುಂಡೆಗಂಡ, ಎದೆ ಹಾಲು ಅಂದ್ರೆ ಬಂದು ಎಲೆ ಹಾಲು ಅಂದಿಯಲ್ಲ, ಹಂಗ. ಏನ್ ಹೇಳಿಯಾ, ಸರಿಯಾಗಿ ಹೇಳು ಎಂದು ಭೈರಪ್ಪ ಹಿಡಿದುಕೊಂಡ. ವಿಶ್ವನಾಥನಿಗೆ ಕುತ್ತಿಗೆಗೆ ಬಂತು. ನಾಚಿಗೆ ಎಂದರೆ ನಾಚಿಗೆಯಾಯಿತು. ನಂಗೊತ್ತು, ನಾ ಹೇಳ್ತೀನಿ. ಏನೇಳಿಯಾ, ಹೇಳೋ. ವಿಶ್ವನಾಥ ಮಾತನಾಡಲಿಲ್ಲ. ಅವನ ಕಣ್ಣಿಂದ ಇದ್ದಕ್ಕಿದ್ದಂತೆ ನೀರು ಬಂತು. ಎಲ್ಲೋ ಮಳೆಯಲ್ಲಿ ಹೋಗಲು ಹಿಂದೆಗೆದು ಆಳುತ್ತಿದ್ದಾನೆ ಎಂದು ಅವರು ಬಗೆದರು. ಅದಕ್ಕೆ ಸುಬ್ಬಯ್ಯ ವಿಶ್ವನಾಥನನ್ನು ಕರೆದು ಸಮಾಧಾನ ಮಾಡಿದ. ನನಗೆ ಬ್ಯಾರೆ ಕೆಲಸ ಇದೆ ಕಾಣೋ, ಇಲ್ಲದಿದ್ದರೆ ನಾನೇ ಹೋಗಿದ್ದೆ. ಪಕ್ಕನೆ ಹೋಗಿ ಹೇಳು, ಸೂರಾಚಾರು ಬಂದಿದ್ದಾರೆ, 1 ತಟ್ಟು ಮಲೆಹಾಲು ಬೇಕಂತೆ ಔಸ್ತಿಗೆ ಅಂತ, ಆಯ್ತಾ ಎಂದು ಹೇಳಿದ. ಅವರೆಲ್ಲ ಕಿಂಚಿತ್ತೂ ನಾಚದೆ ಮೊಲೆಯಂಥ ಗೋಪ್ಯ ವಸ್ತುವಿನ ಬಗ್ಗೆ, ಅದು ಗೌರತ್ತಿಗಮ್ಮನ ಬಗ್ಗೆ ಮಾತನಾಡುವುದು ಅಮಾನುಷ ವಸ್ತುನಿಷ್ಠತೆಯಾಗಿ ಕಂಡಿತು ವಿಶ್ವನಾಥನಿಗೆ. ಒಳಗೆ ತೆಗೆದುಕೊಂಡು ವಿಶ್ವನಾಥ ಮಳೆಯಲ್ಲಿ ಓಡಿದನು. ಸೂರಾಚಾದ್ರೆ ನಂದೂ ಒಂದು ಕತೆಯಾಗಿ ಹೋಗಿದೆ ಮಾರಾಯರೆ. ಹಡೆದವು ಒಂದೂ ಉಳಿಯಾದಿಲ್ಲಲ್ಲ ನನ್ನ ಹೆಂಗಳಿಗೆ, ಏನ್ ಮಾಡೋದು ಹೇಳಿ ಎಂದು ಸುಬ್ಬಯ್ಯನು ಸೂರಾಚಾರಿಯನ್ನು ಕೇಳಿದ. ಬೇಕೆಂದೇ ಅವನು ಈರೇಗೌಡನ ಎದುರು ಈ ವಿಷಯ ಎತ್ತಿದ್ದ. ಏಕೆಂದರೆ ನನಗೆ ಒಳರೋಗ ಅಂದನಲ್ಲ, ಸೂರಾಚಾದ್ರೆ ಹೇಳಲಿ ಎಂದು ಒಳಗೇ ಅಂದುಕೊಂಡ. ಸೂರಾಚಾರು ಸುಮಾರು ಹೊತ್ತು ಯೋಚಿಸಿ, ಹುಟ್ಟಿದ ಕೂಡಲೇ ಸಾಯ್ತಾವೋ 4 ದಿನ ಇದ್ದು ಸಾಯವೋ ಎಂದರು. 4 ದಿನ ಇರುವೆ, ವೈನಾಗಿತ್ತವೆ. ಹಾಲು ಕುಡಿದು ಅತ್ತು ನಕ್ಕು ಎಲ್ಲ 1 ತಿಂಗಳ ಮಟ್ಟಿಗೆ ಕೊನೆಗೆ ಏನಾರೂ ಒಂದಾಗಿ ಸಾಯ್ತವೆ. 1 2 ನನ್ನವು 3 ಮಕ್ಕಳು ಹೋದ್ವು. ಇನ್ನೇನಿಲ್ಲ, ಏನಾರೂ ಮಲೆಗಿಲೆ ದೋಸಾನಾ ಅಂತ ಎಂದು ಯೋಚಿಸುತ್ತಾ ಸ್ವಗತದ ಧಾಟಿಯಲ್ಲಿ ಸೂರಾಚಾರು ಗೊಣಗಿದರು. ಜಾ ನೋಡಿ, ನಾನೂ ಅದೇ ಯೋಚನೆ ಮಾಡ್ತಿದ್ದೆ ಮನಸ್ಸಿನ ಒಳಗೆ ಎಂದು ಖುಷಿಯಿಂದ ಹೇಳಿದ ಸುಬ್ಬಯ್ಯ. ಅವನಿಗೆ ಒಳರೋಗ ಎಂದು ಸೂರಾಚಾರು ಹೇಳದಿದ್ದುದು ಸಂತೋಷ ತಂದಿತ್ತು. ಅಷ್ಟಲ್ಲದೆ ಅವನು ಅದನ್ನೇ ಗುಮಾನಿಸುತ್ತಿದ್ದುದರಿಂದ ವೈದ್ಯರಾದ ಸೂರಾಚಾರಿಯು ಅದೇ ನಿರ್ಣಯಕ್ಕೆ ಬರುವಂತೆ ರೋಗಚಿಟ್ಟೆಗಳನ್ನು ಹೇಳಿದ್ದ. ಸೈಬಿಡು, ಇದು ಮಲೆದೋಸಾನೆ, ನೀ ಬ್ಯಾರೆ ಯೋಚನೆ ಮಾಡೋದೇ ಬೇಡ. ಮಲೇಲಿ ಮೇಲುಗಡೆ ಒಂದು ನೀಲಿ ನರ ಇರುವೆ, ಅದರೊಳಗಿರದೆ ನೋಡು ಹುಳ. ಅರಿಶಿನದ ಕೊಂಬಿನ ಕೆಂಡ ಮಾಡಿ ಅದನ್ನು ಸುಟ್ಟು ತೆಗಿಬೇಕು. ಇಲ್ಲದಿದ್ದರೆ 1 3 100 ಮಕ್ಕಳಾದರೂ ಒಂದೂ ಉಳಿಯಕ್ಕಿಲ್ಲ ಎಂದ ಸೂರಾಚಾರಿ. ಹೌದಪ್ಪ ಹೌದು, ನಾನೂ ಕೇಳಿದ್ದೀನಿ. ಅದೊಂದು ದರಿದ್ರ ಕಾಯಿಲೆನಾ? ಮಲೆಗೆ ಬರೆ ಹಾಕ್ತಾರಂತೆ. ಈ ಸುಡುಗಾಡು ಕಾಯಿಲೆ ನನ್ನ ಹಣೆಬಾಗೇ ಇದೆ ಅಂತ ಗೊತ್ತಿರಲಿಲ್ಲ ನೋಡಿ. ಥುತ್
ಎಂದು ದುಃಖಿಸಿದ ಸುಬ್ಬಯ್ಯ. ನೋಡೋಣ, ಈಗೇನಾರೂ ಇನ್ನೊಂದು ಮಗ ಆಗಲಿ, ಆಮೇಲೂ ತೊಂದರೆ ಕಂಡ್ರೆ ಸೂರಾಚಾರಿದ್ದಾರಲ್ಲ ಎಂದು ಇಷ್ಟು ಹೊತ್ತು ತೆಪ್ಪನಿದ್ದ ಈರೇಗೌಡ ತಟ್ಟನೆ ಮೈತಿಳಿಲವನಂತೆ ಮಾತನಾಡಿದ. ನೋಡೋಣ ಅಂದ್ರೆ ಇನ್ನೆಂಥ ನೋಡೋದು, ಈಗಾಗಲೇ 3 ಹೋದು. ಬೇಗ ಅದಕ್ಕೇನಾರೂ ಔಷಧಿ ಮಾಡದಿದ್ರೆ ನಾನೇನು ಮಕ್ಕಳ ಮಾರೆ ನೋಡಹಂಗಿಲ್ಲ, ಸತ್ತನೆ ಹಾಲೂ ತುಪ್ಪ ಇಲ್ಲ ಎಂದು ಸೂರಾಚಾರ ಕಡೆ ಆತ್ರದೃಷ್ಟಿ ಬೀರಿದ. ಇಷ್ಟು ಹೊತ್ತು ಚೌಕಾಸಿಯ ಹಮ್ಮಿನಲ್ಲಿದ್ದವನ ಧಾಟಿ ಆಶ್ಚರ್ಯಕಾರಕವಾಗಿ ಬದಲಾಯಿಸಿ ಹೋಯಿತು. ಸೂರಾಚಾರಿ ತನ್ನ ವಿಧಿಯನ್ನು ತಾನೇ ಶಪಿಸತೊಡಗಿಲ. ಸಿಕ್ಕುಬಿದ್ದ ಕೂದಲಿನಲ್ಲಿ ಓಡಾಡುವ ಬಾಚಣಿಗೆಯಂತೆ ಕರ್ಮಜಾಲದ ಬಾಗಿಲಿಲ್ಲದ ಕೋಣೆಯೊಳಗೆ ಬಿದ್ದಂತಾಯಿತು ಅವನಿಗೆ. ಆಚಾತ್ರೆ, ನೀವು ಹೇಳಿದ್ದಿನ ಬದ್ದೀನಿ ಮಾರಾಯರೆ, ಆಕಿ ರೋಗ ಒಂದು ಸರಿ ಮಾಡಿಕೊಡಿ ಎಂದು ಮತ್ತೆ ಸುಬ್ಬಯ್ಯ ಅಂಗಲಾಚಿದನು. ಸರಿಯಪ್ಪ, ಇರಾತನಿಕ ಮಾಡಾದೇ ನನ್ನ ಕರ್ಮ ಎಂದು ಭಾರದ ದನಿಯಲ್ಲಿ ಹೇಳಿದ ಸೂರಾಚಾರಿ. ಸುಬ್ಬಯ್ಯ ಬಟ್ಟೆಯೊಳಗೆ ಕೈ ಇಟ್ಟುಕೊಂಡಿದ್ದವನು, ಪಕ್ಕನೆ ತಮ್ಮ ವ್ಯವಹಾರವನ್ನು ಜ್ಞಾಪಕ ಮಾಡಿಕೊಂಡವನು, ಆಗ್ರಕ್ಕೆ ಕೊಟ್ರಲ್ಲ ಕೈ ಎಂದ. ಎಲ್ಲರೂ ಅಪ್ರತಿಭರಾಗಿ ಈ ಉದ್ಧಾರ ಯಾವುದಕ್ಕೆ ಸಂಬಂಧಿಸಿದೆ ಎಂದು ತಿಳಿಯದೆ ಅತ್ತಿತ್ತ ನೋಡಿದರು. ಅಲ್ಲ, ಯಾವುದೋ ಮಾತಾಗಿರಬೇಕಾದರೆ ನಂದೊಂದು ಬೆರಳು ಮಡಚೇ ಬಿಟ್ಟಿದ್ದೀರಲ್ಲ ಎಂದ. ಎಲ್ಲರಿಗೂ ಸುಬ್ಬಯ್ಯ ವ್ಯವಹಾರಕ್ಕೆ ಹಿಂದಿರುಗಿದ್ದು ಅರ್ಥವಾಯಿತು. ಹೋಗ್ಲಿ, ಇದು ಕೊನೆದು, ಅದೊಂದನ್ನು ಅರ್ಧ ಮಡಿಚು. ಮನೆಯವರೆಗೂ ಈರೇಗೌಡನ್ನ ಕರ್ಕೊಂಡು ಬಂದಿದ್ದಕ್ಕೆ ಒಂದು ಮರ್ಯಾದೆ ಕೊಡು. ಜಾ, ಇಷ್ಟು ಸರಿಯಾಗಿ ಜ್ಞಾಪಕದಾಗಿಟ್ಗ ಎಂದು ಸೂರಾಚಾರಿ ಒಂದು ಇತ್ಯರ್ಥಕ್ಕೆ ಬಂದವನಂತೆ ಬಟ್ಟೆಯೊಳಗಿನ ಕೈ ತಡೆದ. ಸುಬ್ಬಯ್ಯ ಟವೆಲ್ನಲ್ಲಿ ಸಿಂಬಳ ಸೀಟಿದ. ಈರೇಗೌಡ ಏನೋ ಮಾತನಾಡಲು ಬಾಯಿ ತೆರೆದ. ಶ್, ಈಗ ಬಾಯಿ ಬಿಡಬೇಡ, ಒಳ್ಳೆ ಗಳಿಗೆಯಲ್ಲಿ ಒಂದು ಮನಸ್ಸಿಗೆ ಬಂದಿದ್ದೀವಿ, ಅದೂ ಇದು ಮಾತು ತೆಗೆದು ಹಳೆ ಚೌಕಾಸಿಗೆ ಇಳಿಬಾರದು ಎಂದು ಅವನ ಕೊಳಕು ಬಾಯನ್ನು ಮುಚ್ಚಿಸಿದ. ಈರೇಗೌಡ ಏನು ಹೇಳಬೇಕೆಂದಿದ್ದನೋ ಏನೋ, ಸೂರಾಚಾರಿನ ಮಾತಿಗೆ ಝೋಭದ್ರ ಮೋರೆ ಹಾಕಿಕೊಂಡು ಹೆಚ್ಚು ಹೆಚ್ಚಾಗಿ ತಲೆದೂಗುತ್ತಾ ಸುಮ್ಮನಾದ. ಅಷ್ಟರಲ್ಲಿ ವಿಶ್ವನಾಥ ಬಂದ. ಓಡೋಡಿ ಬಂದುದರಿಂದ ಏದುತ್ತಾ ಇದ್ದ. ಸೂರಾಚಾರು ನಾಳಿದ್ದಿನ ಅಮಾಸೆ ಕಳ್ಕೊಂಡು ಹೆಂಗೂ ಕರ್ಕೊಂಡ್ಬಾ, ಏನಾರೂ ಒಂದು ಮಾಡಣ ಎಂದು ಹೇಳಿದರು. ನಾನೆಲ್ಲ ಹೇಳಿದ್ದೇನೆ, ನೀನೇನು ಹೇಳೋದು ಬೇಡ, ಸುಮ್ಮನೆ ಔಷಧಿ ಸೀಸೆಯನ್ನು ಒಂದು ಸಾರಿ ಅವರ ಕೈಗೆ ಕೊಟ್ಟು ಏನ್ ಹೇಳುತ್ತಾರೋ ಕೇಳಿಕೊಂಡುದಾ ಎಂದು ಬಾಯಮ್ಮ ಅವಳ ಮಗಳು ಇಯಾಲಳಿಗೆ ಸಮಜಾಯಿಷಿ ಕೊಟ್ಟು ಸಂತೈಸುತ್ತಿದ್ದಳು. ಔಷಧಿಯನ್ನು ಅಪ್ಪ ಹಾಸನದಿಂದ ಡಾಕ್ಟರು ಕೊಟ್ಟ ಚೀಟಿಯ ಮೇರೆಗೆ ತಂದಿದ್ದಾರೆ, ಅಂಥದರಲ್ಲಿ ಮತ್ತೊಮ್ಮೆ ಏಕೆ ಡಾಕ್ಟರಿಗೆ ತೋರಿಸಬೇಕು ಎಂಬುದೇ ಇಯಾಲಳ ವಾದವಾಗಿತ್ತು. ಅವಳೊಡನೆ ಮಾತಾಡಿಯಾಡಿ ಸಾಕಾಗಿ ಬಾಯಮ್ಮ ಕೊನೆಗೆ, ಹುಚ್ಚು ಮುಂಡೆ, ಕುಬಿ ಡಾಕ್ಟರು ಸಾಕ್ಷಾತ್ ದೇವರಂಥ ಮನುಷ್ಯ, ಅವರು ಒಂದು ಸಾರಿ ನಿನ್ನನ್ನು ನೋಡಿ ಔಷಧಿ ಸೀಸೆ ಕೈಯಿಂದ ಕೊಟ್ರೆ ನಿನ್ನ ಎಲ್ಲ ರೋಗಾನೂ ಗುಣ ಆಡ್ತದೆ, ಯಾಕೆ ಹೀಗಾಡ್ತಿ, ಹೋಗು ಹೋಗು ಎಂದು ಹೇಳಿದಳು. ಇಯಾಲ ಭೈರಾಪುರಕ್ಕೆ ಹೊರಟಳು. ಒಂದು ಕೈಯಲ್ಲಿ ಹಾಲು ತುಂಬಿದ ಕ್ಯಾನು, ಇನ್ನೊಂದು ಕೈಯಲ್ಲಿ ಡಾಕ್ಟರಿಗೆ ತೋರಿಸಬೇಕಿದ್ದ ಔಷಧಿ ಸೀಸೆ. ಇಯಾಲಳ ತಂದೆ ಓಬ್ರಿನ್ ವಿಠಲರಾಯರ ತೋಟದಲ್ಲಿ ರೈಟರ್ ಆಗಿದ್ದ. ಜೊತೆಗೆ ಅವನು ಮೇಲೆ ಖರ್ಚಿಗೆ ಕಾಸು ಮಾಡಿಕೊಳ್ಳಲು ಕೆಲವು ದನ ಎಮ್ಮೆಗಳನ್ನು ಸಾಕಿದ್ದರಿಂದ ಅದರ ಹಾಲನ್ನು ಇಯಾಲ ದಿನವೂ ಒಯ್ದು ಸಮೀಪದ ಭೈರಾಪುರದ ಸುಬ್ಬಾ ಭೆಟ್ಟರ ಹೋಟೆಲಿಗೆ ಕೊಟ್ಟು ಬರುತ್ತಿದ್ದಳು. ಇವತ್ತು ಇದರೊಡನೆಯೇ ಭೈರಾಪುರದ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಕುಬೇರ ಅಥವಾ ಕುಬಿ ಡಾಕ್ಟರನ್ನು ನೋಡಿ ಔಷಧಿಯನ್ನು ತೋರಿಸಿ ಅವರಿಂದ ಸಲಹೆ ಪಡೆದು ಬರಬೇಕಿತ್ತವಳು. ಆ ಔಷಧಿಯ ಕಾರಣ ಮಾತ್ರ ಇಯಾಲ ವಿಪರೀತ ನಾಚಿಕೆ ಪಡುವಂಥ ಕಾರಣವೇ ಆಗಿತ್ತು. ಮೊನ್ನೆ ತಾನೇ ಅವಳು ದೊಡ್ಡವಳಾಗಿದ್ದುದರಿಂದ ವಿಪರೀತ ಹೊಟ್ಟೆ ನೋವು, ಸೊಂಟದ ನೋವಿನಲ್ಲಿ ಆಕೆ ಬಾಧೆ ಪಡುತ್ತಿದ್ದಳು. ಅವಳೇ ಹೋಗಿ ಡಾಕ್ಟರಿಗ ಎಲ್ಲ ವಿವರಿಸಿ ಔಷಧಿ ತರಬೇಕಿದ್ದರೆ ಅವಳು ಖಂಡಿತವಾಗಿಯೂ ಹೋಗುತ್ತಿರಲಿಲ್ಲ. ಆದ್ದರಿಂದಲೇ ಅವಳ ತಾಯಿ, ನಾನು ಎಲ್ಲ ಹೇಳಿದ್ದೇನೆ, ನೀನ್ ಹೇಳುವ ಅಗತ್ಯ ಏನೂ ಇಲ್ಲ ಎಂದು ಅವಳಿಗೆ ಧೈರ್ಯ ಕೊಡುತ್ತಿದ್ದಳು. ಆದರೂ ಇಯಾಲಳಿಗೆ ಭೈರಾಪುರದ ದಾರಿಯುದ್ದಕ್ಕೂ ಕಾಡಿದ ಪ್ರಶ್ನೆಯೆಂದರೆ, ಎಲ್ಲಾದರೂ ಡಾಕ್ಟರು ಎಲ್ಲವನ್ನೂ ಮರೆತುಕೊಂಡು ನಿನಗೇನಾಗಿದೆ ಎಂದು ಕೇಳಿದರೆ ಏನು ಮಾಡುವುದಪ್ಪ ಎಂಬುದು. ಭೈರಾಪುರದ ಹೋಟೆಲು ಸುಬ್ಬಾ ಭಟ್ಟರು, ಏನೇ ಆಲಿ ಇಯಾಲ ಅನ್ನುವ ಬದಲು ಔಷಧಿ ಎಂದು ಕೇಳಿದಾಗ ಇಯಾಲ ಅಮ್ಮನಿಗೆ ಮೈ ಸರಿಯಿಲ್ಲಂತೆ ಎಂದು ಸುಳ್ಳು ಹೇಳಿದಳು. ಆದರೂ ಅವಳು ನಾಚಿದ ಬಗೆಯನ್ನು ನೋಡಿ ಭಟ್ಟರು ಚಕಿತರಾಗಿದ್ದರು. ಇಯಾಲ ಪಾತ್ರೆ ಖಾಲಿ ಮಾಡಿ ಆಸ್ಪತ್ರೆಗೆ ಹೋದಳು. ಆಸ್ಪತ್ರೆಯೊಳಗಿಂದ ಅದಕ್ಕೇ ವಿಶಿಷ್ಟವಾದ ಡೆಟ್ ಬಾಲ್, ಫಿನಾಲ್, ಸ್ಪಿರಿಟುಗಳ ಮಿಶ್ರ ವಾಸನೆಯೊಂದು ಹೊಮ್ಮುತ್ತಿತ್ತು. ಬೆಂಚಿನ ಮೇಲೆ ಅನೇಕರು ಕುಳಿತಿದ್ದರು. ಕೆಲವರು ಕೆಮ್ಮುತ್ತಿದ್ದರು, ಕೆಲವರು ತಮ್ಮ ರೋಗದ ಕಾರಣವನ್ನು, ಅದರ ಗುಣಲಕ್ಷಣವನ್ನು ಇತರರಿಗೆ ವಿವರಿಸುತ್ತಿದ್ದರು. ಜ್ವರಪೀಡಿತರಾದ ಮುದುಕರೊಬ್ಬರು ಅಸ್ ಉಸ್ ಎಂದು ಉಸಿರು ಬಿಡುತ್ತಾ ಆಗಾಗ್ಗೆ ಸಂಕ್ಷಾ ಸಂಕ್ಷಾ ಎಂದು ಗುಣಗುತ್ತಿದ್ದರು.
ಅವರ ಮೊಮ್ಮಗನೊಬ್ಬ ಅವರ ಕೋಲನ್ನು ತೆಗೆದುಕೊಂಡು ಕೈಮೇಲೆ ನೆಟ್ಟಗೆ ನಿಲ್ಲಿಸುವ ಸರ್ಕಸ್ ಮಾಡುತ್ತಿದ್ದ. ಪ್ರತಿ ಸಾರಿ ಸೋತು ಕೋಲು ಕೆಳಕ್ಕೆ ಬಿದ್ದಾಗಲೂ ಈಗ ನೋಡಿ ತಾತ ಎಂದು ತನ್ನ ಸರ್ಕಸ್ಸನ್ನು ಪುನರಾರಂಭಿಸುತ್ತಿದ್ದ. ಅಲ್ಲಿಯೇ ಎದುರಿಗೆ ಒಂದು ಕೋಣೆಯಲ್ಲಿ ಡಾಕ್ಟರು ತಮ್ಮ ರೋಗ ಪರೀಕ್ಷೆಯನ್ನು ನಡೆಸಿದ್ದರು. ಏನಾದರೂ ಬಟ್ಟೆ ಬಿಚ್ಚಿಸಿ ಪರೀಕ್ಷೆ ಮಾಡಬೇಕೆಂದಾದರೆ ಮಾತ್ರ ಒಳಗೆಲ್ಲೋ ಕರೆದುಕೊಂಡು ಹೋಗುತ್ತಿದ್ದರು. ಇಯಾಲ ಸುಮ್ಮನೆ ಬೆಂಚಿನ ಮೂಲೆಯೊಂದರಲ್ಲಿ ಹೋಗಿ ಕುಳಿತುಕೊಂಡಳು. ಯಾರೋ ಒಬ್ಬನನ್ನು ಡಾಕ್ಟರು ಪರೀಕ್ಷಿಸುತ್ತಿದ್ದರು. ಆ ಎನ್ನು ಎಂದಾಗ ಅವನು ನೀರಾನೆಯಂತೆ ಆ ಎಂದು ಬಾಯಿ ಕೆಳೆದ. ಈ ಎನ್ನು ಎಂದಾಗ ಹಲ್ಲು ಚಿಲಿದು ದಂತಪಂಕ್ತಿಗಳನ್ನು ತೋರಿಸಿದ. ಸೈತಾಸ್ಕೋಪು ಎದೆಯ ಮೇಲಿಟ್ಟು ಉಸಿರಾಡು ಗಟ್ಟಿಯಾಗಿ ಎಂದಾಗ ಹೆಬ್ಬಾವಿನಂತೆ ಬುಸ್ ಬುಸ್ ಎಂದು ಗಟ್ಟಿಯಾಗಿ ಶ್ವಾಸಕೋಶದ ತಿದ್ದಿಯೊತ್ತಿದ. ಅವನ ಬಾಯಿಯ ದುರ್ಗಂಧಕ್ಕೆ ಕೊಂಚ ದೂರವೇ ತಲೆಯಿಟ್ಟುಕೊಂಡು ಅವನ ಬಾಯಿಯ ಪಾತಾಳಕ್ಕೆ ಇಣಿಕಿದರು. ಅನಂತರ ಅವನ ಬೆನ್ನಿನ ಮೇಲೆ ಕೈಯಿಟ್ಟುಕೊಂಡು ಡೋಲಿನಂತೆ ಡುಬು ಡುಬು ಕುಟ್ಟಿದರು ಡಾಕ್ಟರು. ಕುಬಿ ಡಾಕ್ಟರಿಗೆ ಇದೊಂದು ದೈನಂದಿನ ವ್ರತವಾಗಿ ಹೋಗಿತ್ತು. ಆ ಡಾಕ್ಟರರ ಕಣ್ಣುಗಳು, ಅವರ ಸೈತಾಸ್ಕೋಪ್ ಹಾರ, ಕನ್ನಡಕದೊಳಗಿನ ಪ್ರಶಾಂತ ಕಣ್ಣುಗಳು, ಅವರು ಗಂಭೀರವಾಗಿ ಇತರರಿಗೆ ಕೊಡುತ್ತಿದ್ದ ಸಂದೇಶಗಳು, ಇವುಗಳು ಇಯಾಲಲ ಕಣ್ಣುಗಳಿಗೆ ಅಸಾಮಾನ್ಯ ತೇಜಸ್ಸಿನಿಂದ ರಾರಾಜಿಸಿದವು. ಹೆಚ್ಚೇನು, ಕುಬಿ ಡಾಕ್ಟರು ಅವಳ ಅಮ್ಮನ ಹೇಳಿಕೆಯಂತೆ ದೇವರಂಥ ಮನುಷ್ಯನಾಗಿ ಕಾಣದೆ ಸಾಕ್ಷಾತ್ ಏಸುಕ್ರಿಸ್ತನಂತೆಯೇ ಕಂಡ. ಈ ನಡುವೆ ಡಾಕ್ಟರು ಮುದುಕರನ್ನು ಪರೀಕ್ಷೆ ಮಾಡಲು ಒಳಗೆ ಬನ್ನಿರಿ ಎಂದು ಕರೆದರು. ಆ ಮುದುಕರೆದ್ದು ನಿಂತು, ಲೋ, ಎಲ್ಲಿ ಹೋದನೋ ಅವನು ಮುಂಡೇಗಂಡ, ತಾರೋ ಇಲ್ಲಿ ನನ್ನ ಕೋಲನ್ನು ಎಂದು ಮೊಮ್ಮಗನನ್ನು ಹುಡುಕಿ ಕೂಗಿದರು. ಹುಡುಗ ಅಂಗೈ ಮೇಲೆ ಕೋಲನ್ನು ಬ್ಯಾಲೆನ್ಸ್ ಮಾಡುವ ಭರದಲ್ಲಿ ಹಿಂದೆ ಮುಂದೆ ಕೈ ತೂಗಿಸುತ್ತಾ ಆಸ್ಪತ್ರೆಯ ಗೇಟ್ ಆಚೆಗೆ ಸಾಗಿದ್ದ. ಅದನ್ನು ನೋಡುವ ಪ್ರೇಕ್ಷಕಗಣ ಇದೆಯೋ ಇಲ್ಲವೋ ಎಂಬುದನ್ನು ಗಮನಿಸದೆ ತನ್ನ ಅಂಗೈ ಮೇಲಿನ ಕೋಲನ್ನು, ಅದು ಓಲುವ ದಿಕ್ಕನ್ನು ಏಕಾಗ್ರತೆಯಿಂದ ಗಮನಿಸುತ್ತಿದ್ದ. ಮುದುಕರು ಮೊಮ್ಮಗನನ್ನು ಚೆನ್ನಾಗಿ ಬೈದು ನಿನ್ನನ್ನು ಆಸ್ಪತ್ರೆಗೆ ಕರೆ ತರಲೇಬಾರದು ಎಂದು ಶಪಥ ಹಾಕಿ ಕೋಲು ಕಿತ್ತುಕೊಂಡು ಪರೀಕ್ಷೆ ರೂಮಿನತ್ತ ಕಾಲು ಹಾಕಿದರು. ಡಾಕ್ಟರು ಮೌನವಾಗಿ ನಸುನಗುತ್ತಾ ತಾಳ್ಮೆಯಿಂದ ಕಾಯುತ್ತಿದ್ದರು. ಒಬ್ಬರಾದ ಮೇಲೊಬ್ಬರಂತೆ ಡಾಕ್ಟರು ನೋಡಿ ನೋಡಿ ಕಳಿಸತೊಡಗಿದರು. ಸಣ್ಣ ಪುಟ್ಟ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರು, ಗಾಯ ಮಾಡಿಕೊಂಡವರು, ಕೆಮ್ಮುವವರು, ಸಿಂಬಳ ಸುರಿಸುವವರು, ಹೀಗೆ ಸುಮಾರು 2 ಗಂಟೆಗಳವರೆಗೆ ಅವ್ಯಾಹತವಾಗಿ ಕುಬಿ ಡಾಕ್ಟರ್ ಪರೀಕ್ಷೆ ನಡೆಯಿತು. ಡಾಕ್ಟರ ಮುಖದಲ್ಲಿ ಆಯಾಸವಾಗಲಿ ಅಸಹನೆಯಾಗಲಿ ಕಾಣಲಿಲ್ಲ. ಅಲ್ಲಿಯೇ ಎಡಗಡೆ ರೂಮಿನಲ್ಲಿ ರಾಮರಾಯನಾತ್ರ ಡಾಕ್ಟರು ತಿಳಿಸಿದ ಔಷಧಿಯನ್ನು ಮಾಡಿಕೊಟ್ಟ ರೋಗಿಗಳೊಡನೆ ಏನನ್ನೋ ಹರಟುತ್ತಿದ್ದ. ಔಷಧಿ ಸೀಸೆ ತರದೆ ಬಂದವರಿಗೆ ಬೈಯುತ್ತಾ, ಇಲ್ಲೇ ಬಂದು ಒಂದೊಂದು ಹೊತ್ತು ಕುಡಿದು ಹೋಗಿ ಎಂದು ಹೇಳಿ ಬಣ್ಣ ಬಣ್ಣದ ನೀರನ್ನು ಅವರ ಬಾವಿಯಂಥ ಬಾಯಿಗೆ ಹುಯ್ದು ಮಾತ್ರೆಗಳನ್ನು ಬುಟ್ಟಿಗೆ ಕಸ ಎಸೆದಂತೆ ಎಸೆಯುತ್ತಿದ್ದ. ಔಷಧಿ ಕುಡಿಯುವಾಗ ಮುಖ ಹಿಂಜಿಕೊಂಡ ಒಬ್ಬನಿಗೆ, ಏನು ಭಟ್ಟ, ಶರಾಬು ಅಂತ ತಿಳ್ಕೊಂಡಿಯೇನೋ, ಹೋಗು ಹೋಗು ಎಂದು ಹೀಯಾಳಿಸಿದ. ಇಯಾಲ ಸುಮ್ಮನೆ ನಿಂತಿದ್ದಳು. ಅವಳ ನಂತರ ಬಂದವರದ್ದು ಎಲ್ಲಾ ಸರದಿ ಮುಗಿಯಿತು. ಆದರೂ ಇಯಾಲ ಸುಮ್ಮನೆ ನಿಂತಿದ್ದಳು. ಅವಳಿಗೆ ನಾಚಿಕೆಯ ದೆಸೆಯಿಂದ ಜನ ಒಬ್ಬೊಬ್ಬರೇ ಖಾಲಿಯಾಗುತ್ತಾ ಬಂದಂತೆ ಎದೆ ಡಬಡಬ ಹೊಡೆದುಕೊಳ್ಳತೊಡಗಿತು. ಕಾಂಪೌಂಡರ್ ರಾಮರಾಯನೂ ತೊಲಗಿದ್ದರೆ ಅವಳಿಗೆ ಒಳ್ಳೆಯದಾಗಿತ್ತು. ಎಲ್ಲರೂ ಮುಗಿದ ನಂತರ ಡಾಕ್ಟರು ಇಣುಕಿ ನೋಡಿದರು. ರೂಮು ಖಾಲಿಯಾಗಿತ್ತು. ಮೂಲೆಯಲ್ಲಿ ಇಯಾಲ ಒಬ್ಬಳೇ ಕುಳಿತಿದ್ದಳು. ಕಿಟಕಿಯಿಂದ ಇಳಿಯುತ್ತಿದ್ದ ಬಿಸಿಲಿನಲ್ಲಿ ಅವಳ ಮುಂಗುರುಳು ಥಳಥಳ ಹೊಳೆಯುತ್ತಿತ್ತು. ಕುಬಿ ಡಾಕ್ಟರು ಬಾ ಎನ್ನುವಂತೆ ನೋಡಿದರು. ರಾಮರಾಯ ಔಷಧಿ ಕೊಡುವ ಕಿಟಕಿ ಕಣ್ಣಿಯೊಳಗಿಂದ ಇಣುಕಿ, ಯಾರಮ್ಮ ಅದು? ಓ, ಬಾಯಮ್ಮನ ಮಗಳು ಯಾಲಿಮೋ, ಏನಾಗಿದೆ ಹೇಳಿ, ಔಷಧಿ ತಗೋಬಾರದೆ ಎಂದು ಅವಸರ ಅಸಹನೆಯಿಂದ ಉದ್ಧರಿಸಿದ. ಇಯಾಲಳಿಗೆ ಜಂಘಾಬಲವೇ ಇಳಿದು ಹೋಯಿತು. ಅಮ್ಮ ಎಲ್ಲಾ ಹೇಳಿದ್ದೇನೆ ಎಂದು ಹೇಳಿ ಮೋಸ ಮಾಡಿದಳು ಎಂದು ಚಿಂತೆ ಆರಂಭವಾಯಿತು. ಇಯಾಲ ಅಂಜಿ ಡಾಕ್ಟರ್ ರೂಮಿಗೆ ಹೋದಳು. ನಿನ್ನದೇನಮ್ಮ ಔಷಧಿ? ಕೈಯಲ್ಲಿ ಮುಚ್ಚಿ ಹಿಡಿದಿದ್ದದ್ದು ಔಷಧಿ ಸೀಸೆ ಎಂದು ಕಂಡುಹಿಡಿಯುತ್ತಿರುವ ದಣಿದಳು. ಹೌದು, ನಿನ್ನೆ ಬರೆದುಕೊಟ್ಟಿದ್ದೇನೋ ಔಷಧಿ? ಅಪ್ಪ ತಂದಿದ್ದಾರೆ. ಇಲ್ಲಿಯೇ ಸಿಕ್ಕಿತಂತೋ? ಇಲ್ಲ, ಹಾಸನದಿಂದ ತಂದರು. ಆ ಔಷಧಿಯನ್ನು ದಿನಕ್ಕೆ 3 ಹೊತ್ತು ಒಂದೊಂದು ಚಮಚೆ ತೆಗೆದುಕೋ, ಎಲ್ಲ ಸರಿ ಹೋಗುತ್ತದೆ. ನೀವು ಒಂದು ಸಾರಿ ನೋಡಿ ಕೊಡಬೇಕಂತೆ. ನೋಡಿದ್ದೆ, ಅದೇ ಔಷಧಿ, ಹೋಗು. ನೋಡಿ ನಿಮ್ಮ ಕೈಯಿಂದ ಕೊಡಬೇಕಂತೆ. ಕುಬಿ ಕೊಂಚ ಸಪ್ಪಗಾದ. ಈ ರೀತಿ ಆಗಾಗ್ಗೆ ಅವನಿಗ ಆಗುತ್ತಲೇ ಇತ್ತು. ಈ ಕುರುಡು ನಂಬಿಕೆ ವಿರುದ್ಧ ಅವನು ಒಂದೇ ಸಮ ಸೆಣಸುತ್ತಲೇ ಇದ್ದ. ಇದಕ್ಕೆ ಕಾಂಪೌಂಡರ್ ರಾಮರಾಯನ ಪ್ರಚಾರವೂ ಒಂದು ರೀತಿಯಿಂದ ಕಾರಣವಾಗಿತ್ತು. ಕುಬಿಯ ಜ್ಞಾನ, ಪ್ರತಿಭೆ, ಏಕಾಗ್ರತೆ, ಹಸ್ತಚಲಕ ಒಂದನ್ನೂ ಗಮನಿಸದೆ ಕುಬಿಯ ಹಸ್ತಗುಣವನ್ನು, ಅವನ ಅಶರೀರ ಶಕ್ತಿಗಳನ್ನು ಹೊಗಳುತ್ತಿದ್ದ. ಕುಬೇರ ಮಹಾವೈದ್ಯನೆಂದು ಹೆಸರುವಾಸಿಯಾಗುವುದರ ಬದಲು ಭಾರೀ ವರ್ಚಸ್ವಿಯಾದ ಪಂಜುರ್ಲಿಯೋ ಜಟ್ಟಿಗನೋ ಆಗುತ್ತಿದ್ದ. ಇಯಾಲ ಹೀಗೆನ್ನಲು ಸಪ್ಪಗಾದ ಕುಬಿ ಇಯಾಲಳನ್ನು ಹತ್ತಿರ ಕರೆದು, ಇಯಾಲ, ನಾನು ಮುಟ್ಟಲಿ ಮುಟ್ಟದಿರಲಿ, ಔಷಧಿ ಒಳ್ಳೆಯದಿದ್ದರೆ ಕೆಲಸ ಮಾಡುತ್ತದೆ ಅಮ್ಮ. ಈ ಔಷಧಿ ಈಗಾಗಲೇ ಎಷ್ಟು ಜನ ಮುಟ್ಟಿದ್ದಾರೆ, ಯಾರು ಮುಟ್ಟಿದರೂ ಒಂದೇ
ಎಂದು ಬಹಳ ತಾಳ್ಮೆಯಿಂದ ಆತ್ಮೀಯವಾಗಿ ತಿಳಿಸಿದ. ಹರೆಯದ ಹುಡುಗಿಯರ ಬಳಿ ಕುಬಿ ಬಹಳ ಹುಷಾರಾಗಿ ವ್ಯವಹರಿಸುತ್ತಿದ್ದ. ಏಕೆಂದರೆ ಡಾಕ್ಟರ ಬಳಿ ಸಾಧಾರಣವಾಗಿ ಒಂದು ಬಗೆಯ ಶರಣಾಗತ ಭಾವದಲ್ಲಿ ಅವರು ಬರುತ್ತಿದ್ದರು. ಕೊಂಚ ಮೃದುವಾಗಿ ಆತ್ಮೀಯವಾಗಿ ಮಾತನಾಡಿದರೆ ಸಾಕು, ಅದಕ್ಕೆ ಅನೇಕ ಅರ್ಥ ಕಲ್ಪಿಸಿಕೊಂಡು ಕುಬಿಯ ಏಕಾಗ್ರತೆಗೆ ಭಂಗ ಬರುವಂಥ ಚಟುವಟಿಕೆಗಳಿಗೆ ಆರಂಭಿಸುತ್ತಿದ್ದರು. ಆದರೆ ಇವತ್ತು ಅದೇನೋ, ಕುಬಿಯ ಕುರುಡು ನಂಬಿಕೆಗೆ ರೋಸಿದ ಕುಬಿ ಪುಟ್ಟ ಸುಂದರಿಯನ್ನು ಹತ್ತಿರ ಕರೆದು ಬಹಳ ಆತ್ಮೀಯವಾಗಿ ಮನವಿ ಮಾಡಿಕೊಂಡ. ತಾಳಲಾರದ ನಾಚಿಗೆ ಒಂದು ಕಡೆ, ಇನ್ನೊಂದು ಕಡೆ ಡಾಕ್ಟರು ಅದನ್ನು ಮುಟ್ಟಿ ತಮ್ಮ ಕೈಯಿಂದ ಕೊಡಲಿಲ್ಲವೆಂಬ ಅವಮಾನ. ಹೀಗಾಗಿ ಇಯಾಲ ಏನೂ ಮಾತಾಡಲಿಲ್ಲ. ಮುಖ ಪೆಚ್ಚಾಯಿತು. ಹೊರಟು ಹೋಗಲು ಆ ಕಡೆ ತಿರುಗಿದಳು. ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳತೊಡಗಿತು. ರಾಮರಾಯ ಔಷಧಿ ಕೊಡುವ ಕಿಟಕಿಯೊಳಗಿಂದ ನೋಡುತ್ತಿದ್ದವನು, ಏನೋ ನಿಮ್ಮ ಕೈಯಿಂದ ಕೊಟ್ರೆ ಗುಣ ಆಗ್ತದೆ ಅಂತ ಒಂದು ನಂಬಿಕೆ ಸಾರ್, ಮುಟ್ಟಿಕೊಡಿ ಸಾರ್, ಏನೋ ಕೈ ಸವೆದು ಹೋಗುತ್ತದೆ, ಪಾಪ ಹುಡುಗಿ ಬೇಸರ ಮಾಡಿಕೊಳ್ಳುತ್ತಾಳೆ ಎಂದ. ರಾಮರಾವ್, ನಿಮಗೆ ಎಷ್ಟು ದಿನದಿಂದ ಹೇಳಿದ್ದೀನಿ ಈ ತರಹ ಮಾತನಾಡಬೇಡಿ ಅಂತ? ರೋಗ ಗುಣವಾಗೋದು ಔಷಧಿಯಿಂದ, ಯಾವನು ಮುಟ್ಟಿದನೂ ಒಂದೇ. ಈ ತರಹ ಹಳ್ಳಿ ಜನಗಳಿಗೆ ಹೇಳಿದರೆ ಹಾಳು ಮಾಡಿದಂತೆ. ನಾನಿರೋದು ಸಂಬಳ ತಗೊಂಡು ಸುಳ್ಳು ಸುದ್ದಿ ಹಬ್ಬಿಸಲಿಕ್ಕಲ್ಲ ಎಂದು ರಭಸವಾಗಿ ಹೇಳಿದ. ನೀವು ಏನೇ ಹೇಳಿ ಸಾರ್, ವೈದ್ಯನ ಮೇಲೂ ಬಹಳ ಅವಲಂಬಿಸಿರುತ್ತೆ. ಕಾಳಪ್ಪ ಅಂತ ಒಬ್ಬ ಡಾಕ್ಟರ್ ಬಂದಿದ್ರು. ಪುಣ್ಯಾತ್ಮ, ಏನೇನೂ ಔಷಧಿ ಕೊಡಲಿ ಒಂದೇ ಒಂದು ಕೇಸು ಉಳಿತಿರ್ಲಿಲ್ಲ. ಬರೇ ಔಷಧಿಯಿಂದ ಎಲ್ಲ ಆಗುವಂತಿದ್ರೆ ಎಲ್ಲ ಕೊಡ್ತಿದ್ರು. ತಾವು ಹೇಳಬಹುದು ತಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ, ಅದು ತಮ್ಮ ದೊಡ್ಡ ಗುಣ ಅಷ್ಟೇ. ಆದರೆ ನಮಗೆ ಗೊತ್ತಾಗೊಲ್ಲವೇ ಎಂದು ಬದಲುವಾದ ಹೂಡಿದ. ಕುಬಿಗೆ ರಾಮರಾಯನ ತರ್ಕ ನೋಡಿ ಇನ್ನೂ ಬೇಸರವಾಯಿತು. ಆದರೆ ತನ್ನ ನಂಬುಗೆಗಳ ಬೆನ್ನು ಹತ್ತಿ ಕ್ರೂರವಾಗಲು ಅವನು ತಯಾರಿರಲಿಲ್ಲ. ಇಯಾಲನನ್ನು ಕರೆದ. ಇಯಾಲ ತಿರುಗಿದಳು. ದುಃಖದಿಂದ ಇಯಾಲಳಿಗೆ ಕಣ್ಣಿನಲ್ಲಿ ನೀರಿಳಿಯುತ್ತಿತ್ತು. ಇಯಾಲ, ಬಾ ಇಲ್ಲಿ. ಇವತ್ತು ನನ್ನ ಕೈಯಿಂದ ಔಷಧಿ ಮುಟ್ಟಿಕೊಡುತ್ತೇನೆ. ಆದರೆ ಬಾಯಿಂದ ಹೇಳುತ್ತೇನೆ, ಕೊಂಚ ಕೇಳಿಕೋ. ಯಾರು ಮುಟ್ಟಲಿ ಎಲ್ಲ ಒಂದೇ. ಏನು ಔಷಧಿ ಕೊಟ್ಟ ಅನ್ನೋದೊಂದೇ ಮುಖ್ಯ. ನನ್ನ ಮಾತಿನಲ್ಲಿ ನಂಬಿಕೆ ಇಡು ಎಂದು ಹೇಳುತ್ತಾ ಔಷಧಿ ಸೀಸೆ ತೆಗೆದುಕೊಂಡು ಮುಟ್ಟಿಕೊಟ್ಟ. ತಾನೇ ನಂಬದಿರುವ, ತನಗೆ ಶ್ರದ್ಧೆಯಿಲ್ಲದಿರುವ ಒಂದನ್ನು ಮಾಡಲು ಅವನಿಗೆ ವಿಪರೀತ ಮುಜುಗರವಾಯಿತು. ದುಃಖವೂ ಆಯಿತು. ಇಯಾಲ ತಲೆ ತಗ್ಗಿಸಿಕೊಂಡು ಔಷಧಿ ಸೀಸೆಯನ್ನು ಸ್ವೀಕರಿಸಿ ಹೋದಳು. ರಾಮರಾಯ ಇದನ್ನೊಂದು ಪೂಜಾಕರ್ಮವೋ ಎನ್ನುವಂತೆ ಭಕ್ತಿ ಶ್ರದ್ಧೆಗಳಿಂದ ವೀಕ್ಷಿಸುತ್ತಿದ್ದ. ಡಾಕ್ಟರ್ ಕುಬಿಯ ಪೂರ್ತಿ ಹೆಸರು ಡಾಕ್ಟರ್ ವಿ.ಎಸ್. ಕುಬೇರನಾಥ ಎಂದು. ಭೈರಾಪುರವೆಂಬ ಕೊಂಪೆಯ ಸರಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ. ಭೈರಾಪುರ ತಾಲೂಕಿನ ಮುಖ್ಯ ಹಳ್ಳಿಯಾಗಿದ್ದರೂ ಅದರ ಸಂಚಾರ ಸೌಲಭ್ಯಗಳಾಗಲಿ ಆಚಾರ ವ್ಯವಹಾರಗಳಾಗಲಿ ಶಿಲಾಯುಗದ ಸರಿಸಮಾನವಾಗಿದ್ದವು. ಡಾಕ್ಟರ್ ಕುಬಿ ಅಲ್ಲಿಗೆ ಬಂದಾಗ ಎದುರಿಸಬೇಕಾಗಿ ಬಂದುದು ಕೇವಲ ರೋಗಗಳನ್ನು ಮಾತ್ರವೇ ಅಲ್ಲ, ಇನ್ನೂ ಅನೇಕವನ್ನು. ಡಾಕ್ಟರ್ ಕುಬಿ ಒಬ್ಬ ನಿಷ್ಣಾತ ವೈದ್ಯ, ಹೆಚ್ಚು ಕಡಿಮೆ ಒಬ್ಬ ಅಮೋಘ ಶಸ್ತ್ರಚಿಕಿತ್ಸಕನಾಗಿದ್ದ. ಅಂಥವನು ಇಂಥ ಕೊಂಪೆಗೆ ಬರಲು ವಿಶಿಷ್ಟ ಕಾರಣಗಳಿದ್ದವು. ಯುದ್ಧ ಆರಂಭವಾದಾಗ ದೇಶ ಸೇವೆಗೆಂದು ಕುಬಿ ಸೈನ್ಯಕ್ಕೆ ವೈದ್ಯವೃತ್ತಿಗಾಗಿ ಸೇರಿದ. ಆದರೆ ಆತ ಸೈನ್ಯಕ್ಕೆ ಸೇರಿ ಆ ಬಗೆಯ ವೈದ್ಯದಲ್ಲಿ ತರಬೇತು ಪಡೆಯುವುದರೊಳಗಾಗಿ ಯುದ್ಧ ನಿಂತು ಶಾಂತಿ ಒಪ್ಪಂದ ಏರ್ಪಟ್ಟಿತ್ತು. ಇದು ಕುಬಿಗೂ ಸಂತೋಷ ತಂದಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಕುಬಿ ಸೈನ್ಯದ ಹುದ್ದೆ ತ್ಯಜಿಸಲು ಆಲೋಚನೆ ಮಾಡಬೇಕಾಯಿತು. ಇದಕ್ಕೆ ಮುಖ್ಯ ಕಾರಣ ಕುಬೇರನಿಗೆ ತಕ್ಕಷ್ಟು ಕೆಲಸ ಅಲ್ಲಿ ಇರಲೇ ಇಲ್ಲ. ಶಸ್ತ್ರವೈದ್ಯದಲ್ಲಿ ನಿಷ್ಣಾತನೆನ್ನಿಸುವಂಥ ಪವಾಡ ಸದೃಶ ಕೈಗಳಿದ್ದ ಆತನಿಗೆ ಸವಾಲೆನ್ನಿಸುವಂಥ ಒಂದೇ ಒಂದು ಕೇಸು ಬರುತ್ತಿರಲಿಲ್ಲ. ಸೈನಿಕರೇ ಹಾಗೆ, ಸಾಧಾರಣವಾಗಿ ದೃಢಕಾಯರನ್ನೇ ಸೇರಿಸಿಕೊಳ್ಳುವುದರಿಂದ ಅವರಿಗೆ ಹೆಚ್ಚೆಂದರೆ ಕೆಮ್ಮು, ನೆಗಡಿ, ಇನ್ನೂ ಹೆಚ್ಚೆಂದರೆ ಕುರುವೋ ಮೊಡವೆಯೋ. ಸಾಮಾನ್ಯವಾಗಿ ಕವಾಯತ್ತು ತಪ್ಪಿಸಿಕೊಳ್ಳಲು ರೋಗದ ಕಳ್ಳನೆವ ಹೇಳಿಕೊಂಡು ಬರುವವರೇ ಹೆಚ್ಚು ಮಂದಿ. ಹೀಗಾಗಿ ಕುಬಿ ಅನಿವಾರ್ಯವಾಗಿ ಸೈನ್ಯದ ಸೇವೆಯನ್ನು ತ್ಯಜಿಸಿ ನಾಗರಿಕ ಸೇವೆಗೆ ಹಿಂದಿರುಗಲು ನಿರ್ಧರಿಸಬೇಕಾಯಿತು. ಹಲವರು ಸೈನ್ಯದ ಶಿಸ್ತಿಗೂ ಪ್ರಾಣಾಪಾಯಕ್ಕೂ ಹೆದರಿ ಬಿಡುತ್ತಿದ್ದಾನೆ ಎಂದುಕೊಂಡರು. ಕುಬಿ ಸರ್ವೀಸ್ ತೊರೆದು ಹಿಂದಿರುಗಿದಾಗ ದೇಶದ ಸಾರ್ವಜನಿಕ ರಂಗದ ಪರಿಸ್ಥಿತಿಯೇ ಬೇರೆಯಾಗಿತ್ತು. ಸಾವಿರಾರು ವೈದ್ಯ ಪದವೀಧರರು ಕೆಲಸವಿಲ್ಲದೆ ಕುಳಿತಿದ್ದರು. ನಿರುದ್ಯೋಗ ಸಮಸ್ಯೆ ದೇಶವನ್ನು ತಿನ್ನುತ್ತಿತ್ತು. ಕುಬಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವನೆಂಬ ಒಂದೇ ಒಂದು ಕಾರಣದಿಂದ ಒಂದು ಕೆಲಸ ಕೊಡಲಾಯಿತು. ಅದು ಸಿಕ್ಕಿದ್ದು ಯಾವನೂ ಹೋಗಲು ಇಷ್ಟಪಡದ, ವರ್ಷಕ್ಕೆ 300 ಇಂಚಿಗೂ ಹೆಚ್ಚು ಮಳೆಯಾಗುವ ಭಯಂಕರ ಕೊಂಸೆ ಭೈರಾಪುರಕ್ಕೆ. ಅಲ್ಲಿಗೆ ಮುಂಚೆ ವರ್ಗ ಮಾಡಿದ ಒಬ್ಬನೇ ಒಬ್ಬ ಡಾಕ್ಟರು ಅಲ್ಲಿಗೆ ಹೋಗಿರಲಿಲ್ಲ. ಹೀಗಾಗಿ ಅಲ್ಲಿನ ಕಾಂಪೌಂಡರೇ ಒಬ್ಬ ವೈದ್ಯನಾಗಿದ್ದ. ವಿದೇಶಗಳಿಂದ ಕೊಡುಗೆಯಾಗಿ ಬಂದಿದ್ದ ಎಲ್ಲ ಶಸ್ತ್ರಚಿಕಿತ್ಸೆಯ ಉಪಕರಣಗಳನ್ನು, ಔಷಧಿ ಮಾತ್ರೆಗಳನ್ನು ಸಾರ್ವಜನಿಕರ ಮೇಲೆ ಮನಬಂದಂತೆ ಪ್ರಯೋಗಿಸಿದ್ದ.
ಕುಬಿ ಆಸ್ಪತ್ರೆಯ ಚಾರ್ಜ್ ತೆಗೆದುಕೊಂಡಾಗ ಕಾಂಪೌಂಡರ್ ರಾಮರಾಯ ಭಯಂಕರ ಸವಾಲಾದ. ಒಂದು ಸಾರಿಯಂತೂ ಕುಬಿ ಆಸ್ಪತ್ರೆಗೆ ಬರುವುದಕ್ಕೆ ಮುಂಚವೇ ಒಂದು ಮುದುಕಿಯ ಹಲ್ಲು 7-8 ಕಟಕಟ ಕಿತ್ತು ಒಗೆದು ಬಂದ. ಡಯಾಬಿಟೀಸ್ ಮುಂತಾದದ್ದು ಇದ್ದ ಆ ಮುದುಕಿ ವಿಪರೀತ ರಕ್ತಸ್ರಾವದಿಂದ ಅರೆಜೀವವಾಗಿ ಅವಳನ್ನು ಬದುಕಿಸಬೇಕಾದರೆ ಕುಬಿಗೆ ಕಲಿತ ವಿದ್ಯೆ ಎಲ್ಲ ಖರ್ಚಾಗಿ ಹೋಯಿತು. ಕುಬೇರ ತನ್ನ ಸೈನಿಕ ತರಬೇತಿಯ ಶಿಸ್ತು ಸಂಯಮಗಳಿಂದ ಮಾತ್ರವೇ ಅವನನ್ನು ದಂಡಿಸದೇ ಇದ್ದದ್ದೆಂದು ತೋರುತ್ತದೆ. ಇಂಥ ರಾಮರಾಯ ಒಂದು ದಿನ ಇದ್ದಕ್ಕಿದ್ದಂತೆ ಬದಲಾದದ್ದು ಒಂದು ವಿಶೇಷ ಘಟನೆಯೇ ಸರಿ. ಆ ದಿನ ರಾಮರಾಯನಿಗೆ ವಿಪರೀತ ತಲೆನೋವಾಗಿ ಡಾಕ್ಟರನ್ನು ಕೇಳದೆ ಯಾವುದೋ ಒಂದು ತಲೆನೋವಿನ ಮಾತ್ರೆಯನ್ನು ನುಂಗಿದ. ಕೆಲವಾರು ನಿಮಿಷಗಳೊಳಗೆ ಅವನ ತುಟಿ ಮುಖ ಎಲ್ಲ ಬಾತುಕೊಂಡು ಏದುಸಿರಬಿಟ್ಟು ದೊಪ್ಪನೆ ಬಿದ್ದ. ಬಹುಶಃ ಆ ಮಾತ್ರೆಯಲ್ಲಿ ಅವನ ಮೈಗಾಗದ ಅಲರ್ಜಿ ಇರಬಹುದೇನೋ. ಆಮೇಲೆ ಸುಮಾರು ಹೊತ್ತು ಜ್ಞಾನವಿಲ್ಲದೆ ಜೀವನ ಮರಣಗಳ ಉಯ್ಯಾಲಾಟದಲ್ಲಿ ತೂಗುತ್ತಿದ್ದ. ಕುಬಿಯಲ್ಲದೆ ಇನ್ನಾರಾದರೂ ವೈದ್ಯರಾಗಿದ್ದರೆ ಅವನು ಖಂಡಿತ ಪರಂಧಾಮತ್ತಿದ್ದ. ಅಂತೂ ಕುಬಿ ಹಗಲು ರಾತ್ರಿ ಶ್ರಮಿಸಿ ಅವನನ್ನು ಉಳಿಸಿದನು. ಈ ಪ್ರಕರಣದ ನಂತರ ಅವನಿಗೆ ಕುಬೇರನ ಮೇಲೆ ನಿಧಾನವಾಗಿ ಕುಬೇರನ ಹೆಸರು ಜನಜನನೀತವಾಗತೊಡಗಿತು. ಇದರೊಡನೆ ಕುಬಿ ಭೈರಾಪುರಕ್ಕೆ ಬಂದ ಹೊಸದಲ್ಲಿ ಬಹಳ ಯತ್ನ ಮಾಡಿ ರಸ್ತೆ ರಿಪೇರಿಗೆ ತಾಲೂಕು ಬೋರ್ಡಿನಿಂದ ಹಣವನ್ನು ಮಂಜೂರು ಮಾಡಿಸಿದ್ದ. ಕುಬಿಯ ಹಸ್ತಚಳಕ ಶ್ರದ್ಧೆಗಳು ಅವನ ಕೀರ್ತಿ ಸರಸರ ವ್ಯಾಪಿಸುವಂತೆ ಮಾಡಿದವು. ಕುಬಿ ತನ್ನ ಚಳಕವನ್ನು ಎಂದೂ ಅತಿಮಾನುಷವೆಂದಾಗಲಿ ಅಮಾನುಷವೆಂದಾಗಲಿ ನಂಬಿರಲಿಲ್ಲ. ಅವನು ನಂಬುವುದಿರಲಿ, ನಂಬಿದವರನ್ನು ಕಂಡರೆ ಆಗುತ್ತಲೂ ಇರಲಿಲ್ಲ. ಈ ಬಗೆಯ ಶ್ರದ್ಧೆ ನಂಬಿಕೆಗಳಿಂದಾಗುವ ಭೀಕರ ಅನಾಹುತಗಳನ್ನು ವೈದ್ಯನಾಗಿ ದಿನವೂ ಅವನು ನೋಡುತ್ತಿದ್ದ. ಅಷ್ಟೇ ಅಲ್ಲದೆ ಕಾರ್ಯಕಾರಣಬದ್ಧ ಭೌತ ಪ್ರಪಂಚ ಒಂದೇ ವಾಸ್ತವ ಎಂದು ನಿಷ್ಠೆಯಿಂದಿದ್ದ. ಆದರೆ ರಾಮರಾಯನ ದ್ವೇಷ ಯಾವ ರೀತಿ ತೊಂದರೆ ಕೊಡುತ್ತಿತ್ತೋ, ರಾಮರಾಯನ ವಿಶ್ವಾಸ ನಿಷ್ಠೆಗಳು ಅದೇ ಬಗೆಯ ತೊಂದರೆ ಕೊಡುವ ರೀತಿಯಾಯಿತು. ಆಗ ರಾಮರಾಯ ಕುಬೇರನ ಮೇಲಿಟ್ಟಿದ್ದ ದ್ವೇಷ ಈಗ ನಿಷ್ಠೆಯಾಗಿತ್ತಷ್ಟೆ. ಕುಬಿಯ ಕೀರ್ತಿ ಗೌರವಗಳು ಬೆಳೆದಂತೆ ರೋಗ ರುಜಿನಗಳು ಕಡಿಮೆಯಾದವಾದರೂ ಮೂಢನಂಬಿಕೆಗಳು ಕುರುಡು ಬುದ್ಧಿಯು ಗುಪ್ತವಾಗಿಯೂ ಅಗೋಚರವಾಗಿಯೂ ಸಮಾನ ಸ್ಪರ್ಧೆಯಿಂದ ಬೆಳೆಯುತ್ತಿದ್ದವು. ಜ್ಞಾನ ತನ್ನೊಡನೆ ಅಜ್ಞಾನವನ್ನು ಒಯ್ಯುವುದು ಅದರ ಆನುವಂಶಿಕ ಗುಣವೋ ಅಥವಾ ಇದೊಂದು ಚಾರಿತ್ರಿಕವಾದ ವ್ಯಂಗ್ಯವೋ ಯಾರು ಬಲ್ಲರು. ತಾನು ಅರ್ಧಪ್ರಜ್ಞಾವಸ್ಥೆಯಲ್ಲಿದ್ದಾಗ ಆರೈಕೆ ಮಾಡುತ್ತಿದ್ದ ಕುಬೇರನ ಕೈಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಇದ್ದದ್ದನ್ನು ರಾಮರಾಯ ಊರು ತುಂಬ ಪ್ರಚಾರ ಮಾಡತೊಡಗಿದ್ದನು. ಕುಬೇರ ಗದರಿಸಿದಾಗ ತಾನು ಸುಳ್ಳು ಹೇಳುತ್ತಿಲ್ಲವೆಂದು ಖಂಡಿತವಾಗಿಯೂ ಕಂಡೆನೆಂದು, ಇಲ್ಲದಿದ್ದರೆ 2 ಹಗಲು 2 ರಾತ್ರಿ ನಿರ್ಜೀವನಾಗಿ ಬಿದ್ದ ತನ್ನನ್ನು ಸಾಮಾನ್ಯರಿಗೆ ಬದುಕಿಸಲು ಸಾಧ್ಯವಿಲ್ಲವೆಂದು ಹೇಳಿದ. ಕೊನೆಗೆ, ನೀವು ಏನೇ ಹೇಳಿ ಸಾರ್, ವೈದ್ಯನ ಮೇಲೂ ಬಹಳ ಅವಲಂಬಿಸಿರುತ್ತೆ. ಕಾಳಪ್ಪ ಅಂತ ಒಬ್ಬ ಡಾಕ್ಟರ್ ಬಂದಿದ್ರು, ಪುಣ್ಯಾತ್ಮ. ಏನೇನು ಔಷಧಿ ಕೊಡಲಿ ಒಂದೇ ಒಂದು ಕೇಸು ಉಳಿತಿರ್ಲಿಲ್ಲ. ಬರೇ ಔಷಧಿಯಿಂದ ಎಲ್ಲ ಆಗುವಂತಿದ್ರೆ ಎಲ್ಲ ಕೊಡ್ತಿದ್ರು. ತಾವು ಹೇಳಬಹುದು ತಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ, ಅದು ತಮ್ಮ ದೊಡ್ಡ ಗುಣ ಅಷ್ಟೇ, ಆದರೆ ನಮಗೆ ಗೊತ್ತಾಗೊಲ್ಲವೇ ಎಂದು ಬದಲುವಾದ ಹೂಡಿದ. ಕುಬಿಗೆ ರಾಮರಾಯನ ತರ್ಕ ನೋಡಿ ಇನ್ನೂ ಬೇಸರವಾಯಿತು. ಆದರೆ ತನ್ನ ನಂಬುಗೆಗಳ ಬೆನ್ನು ಹತ್ತಿ ಕ್ರೂರವಾಗಲು ಅವನು ತಯಾರಿರಲಿಲ್ಲ. ಇಯಾಲನನ್ನು ಕರೆದ. ಇಯಾಲ ತಿರುಗಿದಳು. ದುಃಖದಿಂದ ಇಯಾಲಳಿಗೆ ಕಣ್ಣಿನಲ್ಲಿ ನೀರಿಳಿಯುಪಿತ್ತಿತು. ಇಯಾಲ, ಬಾ ಇಲ್ಲಿ. ಇವತ್ತು ನನ್ನ ಕೈಯಿಂದ ಔಷಧಿ ಮುಟ್ಟಿಕೊಡುತ್ತೇನೆ, ಆದರೆ ಬಾಯಿಂದ ಹೇಳುತ್ತೇನೆ, ಕೊಂಚ ಕೇಳಿಕೋ. ಯಾರು ಮುಟ್ಟಲಿ, ಎಲ್ಲ ಒಂದೇ. ಏನು ಔಷಧಿ ಕೊಟ್ಟ ಅನ್ನೋದೊಂದೇ ಮುಖ್ಯ. ನನ್ನ ಮಾತಿನಲ್ಲಿ ನಂಬಿಕೆ ಇಡು ಎಂದು ಹೇಳುತ್ತಾ ಔಷಧಿ ಸೀಸೆ ತೆಗೆದುಕೊಂಡು ಮುಟ್ಟಿಕೊಟ್ಟ. ತಾನೇ ನಂಬದಿರುವ, ತನಗೆ ಶ್ರದ್ಧೆಯಿಲ್ಲದಿರುವ ಒಂದನ್ನು ಮಾಡಲು ಅವನಿಗೆ ವಿಪರೀತ ಮುಜುಗರವಾಯಿತು, ದುಃಖವೂ ಆಯಿತು. ಇಯಾಲ ತಲೆ ತಗ್ಗಿಸಿಕೊಂಡು ಔಷಧಿ ಸೀಸೆಯನ್ನು ಸ್ವೀಕರಿಸಿ ಹೋದಳು. ರಾಮರಾಯ ಇದನ್ನೊಂದು ಪೂಜಾಕರ್ಮವೋ ಎನ್ನುವಂತೆ ಭಕ್ತಿ ಶ್ರದ್ಧೆಗಳಿಂದ ವೀಕ್ಷಿಸುತ್ತಿದ್ದ. ಡಾಕ್ಟರ್ ಕುಬಿಯ ಪೂರ್ತಿ ಹೆಸರು ಡಾಕ್ಟರ್ ವಿ.ಎಸ್. ಕುಬೇರನಾಥ ಎಂದು. ಭೈರಾಪುರವೆಂಬ ಕೊಂಪೆಯ ಸರಕಾರಿ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದ. ಭೈರಾಪುರ ತಾಲೂಕಿನ ಮುಖ್ಯ ಹಳ್ಳಿಯಾಗಿದ್ದರೂ ಅದರ ಸಂಚಾರ ಸೌಲಭ್ಯಗಳಾಗಲಿ ಆಚಾರ ವ್ಯವಹಾರಗಳಾಗಲಿ ಶಿಲಾಯುಗದ ಸರಿಸಮಾನವಾಗಿದ್ದವು. ಡಾಕ್ಟರ್ ಕುಬಿ ಅಲ್ಲಿಗೆ ಬಂದಾಗ ಎದುರಿಸಬೇಕಾಗಿ ಬಂದುದು ಕೇವಲ ರೋಗಗಳನ್ನು ಮಾತ್ರವೇ ಅಲ್ಲ, ಇನ್ನೂ ಅನೇಕವನ್ನು. ಡಾಕ್ಟರ್ ಕುಬಿ ಒಬ್ಬ ನಿಷ್ಣಾತ ವೈದ್ಯ, ಹೆಚ್ಚು ಕಡಿಮೆ ಒಬ್ಬ ಅಮೋಘ ಶಸ್ತ್ರಚಿಕಿತ್ಸಕನಾಗಿದ್ದ. ಅಂಥವನು ಇಂಥ ಕೊಂಪೆಗೆ ಬರಲು ವಿಶಿಷ್ಟ ಕಾರಣಗಳಿದ್ದವು. ಯುದ್ಧ ಆರಂಭವಾದಾಗ ದೇಶ ಸೇವೆಗೆಂದು ಕುಬಿ ಸೈನ್ಯಕ್ಕೆ ವೈದ್ಯ ವೃತ್ತಿಗಾಗಿ ಸೇರಿದ. ಆದರೆ ಆತ ಸೈನ್ಯಕ್ಕೆ ಸೇರಿ ಆ ಬಗೆಯ ವೈದ್ಯದಲ್ಲಿ ತರಬೇತು ಪಡೆಯುವುದರೊಳಗಾಗಿ ಯುದ್ಧ ನಿಂತು ಶಾಂತಿ ಒಪ್ಪಂದ ಏರ್ಪಟ್ಟಿತ್ತು. ಇದು ಕುಬಿಗೂ ಸಂತೋಷ ತಂದಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಕುಬಿ ಸೈನ್ಯದ ಹುದ್ದೆ ತ್ಯಜಿಸಲು ಆಲೋಚನೆ ಮಾಡಬೇಕಾಯಿತು.
ಇದಕ್ಕೆ ಮುಖ್ಯ ಕಾರಣ ಕುಬೇರನಿಗೆ ತಕ್ಕಷ್ಟು ಕೆಲಸ ಅಲ್ಲಿ ಇರಲೇ ಇಲ್ಲ. ಶಸ್ತ್ರವೈದ್ಯದಲ್ಲಿ ನಿಷ್ಣಾತನೆನ್ನಿಸುವಂಥ ಪವಾಡ ಸದೃಶ ಕೈಗಳಿದ್ದ ಆತನಿಗೆ ಸವಾಲೆನ್ನಿಸುವಂಥ ಒಂದೇ ಒಂದು ಕೇಸು ಬರುತ್ತಿರಲಿಲ್ಲ. ಸೈನಿಕರೇ ಹಾಗೆ ಸಾಧಾರಣವಾಗಿ ದೃಢಕಾಯರನ್ನೇ ಸೇರಿಸಿಕೊಳ್ಳುವುದರಿಂದ ಅವರಿಗೆ ಹೆಚ್ಚೆಂದರೆ ಕೆಮ್ಮು, ನೆಗಡಿ, ಇನ್ನೂ ಹೆಚ್ಚೆಂದರೆ ಕುರುವೋ ಮೊಡವೆಯೋ. ಸಾಮಾನ್ಯವಾಗಿ ಕವಾಯತ್ತು ತಪ್ಪಿಸಿಕೊಳ್ಳಲು ರೋಗದ ಕಳ್ಳನೆವ ಹೇಳಿಕೊಂಡು ಬರುವವರೇ ಹೆಚ್ಚು ಮಂದಿ. ಹೀಗಾಗಿ ಕುಬಿ ಅನಿವಾರ್ಯವಾಗಿ ಸೈನ್ಯದ ಸೇವೆಯನ್ನು ತ್ಯಜಿಸಿ ನಾಗರಿಕ ಸೇವೆಗೆ ಹಿಂದಿರುಗಲು ನಿರ್ಧರಿಸಬೇಕಾಯಿತು. ಹಲವರು ಸೈನ್ಯದ ಶಿಸ್ತಿಗೂ ಪ್ರಾಣಾಪಾಯಕ್ಕೂ ಹೆದರಿ ಬಿಡುತ್ತಿದ್ದಾನೆ ಎಂದುಕೊಂಡರು. ಕುಬಿ ಸರ್ವೀಸ್ ತೊರೆದು ಹಿಂದಿರುಗಿದಾಗ ದೇಶದ ಸಾರ್ವಜನಿಕ ರಂಗದ ಪರಿಸ್ಥಿತಿಯೇ ಬೇರೆಯಾಗಿತ್ತು. ಸಾವಿರಾರು ವೈದ್ಯ ಪದವೀಧರರು ಕೆಲಸವಿಲ್ಲದೆ ಕುಳಿತಿದ್ದರು. ನಿರುದ್ಯೋಗ ಸಮಸ್ಯೆ ದೇಶವನ್ನು ತಿನ್ನುತ್ತಿತ್ತು. ಕುಬಿ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದವನೆಂಬ ಒಂದೇ ಒಂದು ಕಾರಣದಿಂದ ಒಂದು ಕೆಲಸ ಕೊಡಲಾಯಿತು. ಅದು ಸಿಕ್ಕಿದ್ದು ಯಾವನೂ ಹೋಗಲು ಇಷ್ಟಪಡದ ವರ್ಷಕ್ಕೆ 300 ಇಂಚಿಗೂ ಹೆಚ್ಚು ಮಳೆಯಾಗುವ ಭಯಂಕರ ಕೊಂಸೆ ಭೈರಾಪುರಕ್ಕೆ. ಅಲ್ಲಿಗೆ ಮುಂಚೆ ವರ್ಗ ಮಾಡಿದ ಒಬ್ಬನೇ ಒಬ್ಬ ಡಾಕ್ಟರು ಅಲ್ಲಿಗೆ ಹೋಗಿರಲಿಲ್ಲ. ಹೀಗಾಗಿ ಅಲ್ಲಿನ ಕಾಂಪೌಂಡರೇ ಒಬ್ಬ ವೈದ್ಯನಾಗಿದ್ದ. ವಿದೇಶಗಳಿಂದ ಕೊಡುಗೆಯಾಗಿ ಬಂದಿದ್ದ ಎಲ್ಲ ಶಸ್ತ್ರಚಿಕಿತ್ಸೆಯ ಉಪಕರಣಗಳನ್ನು, ಔಷಧಿ ಮಾತ್ರೆಗಳನ್ನು ಸಾರ್ವಜನಿಕರ ಮೇಲೆ ಮನಬಂದಂತೆ ಪ್ರಯೋಗಿಸಿದ್ದ. ಕುಬಿ ಆಸ್ಪತ್ರೆಯ ಚಾರ್ಜ್ ತೆಗೆದುಕೊಂಡಾಗ ಕಾಂಪೌಂಡರ್ ರಾಮರಾಯ ಭಯಂಕರ ಸವಾಲಾದ. ಒಂದು ಸಾರಿಯಂತೂ ಕುಬಿ ಆಸ್ಪತ್ರೆಗೆ ಬರುವುದಕ್ಕೆ ಮುಂಚೆವೇ ಒಂದು ಮುದುಕಿ ಹಲ್ಲುಗಳೇಳೆಂಟನ್ನು ಕಟಕಟ ಕಿತ್ತು ಒಗೆದಿದ್ದ. ಡಯಾಬಿಟಿಸ್ ಮುಂತಾದದಿದ್ದ ಆ ಮುದುಕಿ ವಿಪರೀತ ರಕ್ತಸ್ರಾವದಿಂದ ಅರೆ ಜೀವವಾಗಿ ಅವಳನ್ನು ಬದುಕಿಸಬೇಕಾದ್ರೆ ಕುಬಿಗೆ ಕಲಿತ ವಿದ್ಯೆ ಎಲ್ಲ ಖರ್ಚಾಗಿ ಹೋಯಿತು. ಕುಬೇರ ತನ್ನ ಸೈನಿಕ ತರಬೇತಿಯ ಶಿಸ್ತು ಸಂಯಮಗಳಿಂದ ಮಾತ್ರವೇ ಅವನನ್ನು ದಂಡಿಸದೇ ಇದ್ದುದೆಂದು ತೋರುತ್ತದೆ. ಇಂಥ ರಾಮರಾಯ ಒಂದು ದಿನ ಇದ್ದಕ್ಕಿದ್ದಂತೆ ಬದಲಾದದ್ದು ಒಂದು ವಿಶೇಷ ಘಟನೆಯೇ ಸರಿ. ಆ ದಿನ ರಾಮರಾಯನಿಗೆ ವಿಪರೀತ ತಲೆನೋವಾಗಿ ಡಾಕ್ಟರನ್ನು ಕೇಳದೆ ಯಾವುದೋ ಒಂದು ತಲೆನೋವಿನ ಮಾತ್ರೆಯನ್ನು ನುಂಗಿದ. ಕೆಲವಾರು ನಿಮಿಷಗಳೊಳಗೆ ಅವನ ತುಟಿ ಮುಖ ಎಲ್ಲ ಬಾತುಕೊಂಡು ಏದುಸಿರು ಬಿಡುತ್ತಾ ದೊಪ್ಪನೆ ಬಿದ್ದ. ಬಹುಶಃ ಆ ಮಾತ್ರೆಯಲ್ಲಿ ಅವನ ಮೈಗಾಗದ ಅಲರ್ಜಿ ಇರಬಹುದೇನೋ. ಆಮೇಲೆ ಸುಮಾರು ಹೊತ್ತು ಜ್ಞಾನವಿಲ್ಲದೆ ಜೀವನ ಮರಣಗಳ ಉಯ್ಯಲಾಟದಲ್ಲಿ ತೂಗುತ್ತಿದ್ದ. ಕುಬಿಯಲ್ಲದೆ ಇನ್ನಾರಾದರೂ ವೈದ್ಯರಾಗಿದ್ರೆ ಅವನು ಖಂಡಿತ ಪರಂಧಾಮದುತ್ತಿದ್ದ. ಅಂತೂ ಕುಬಿ ಹಗಲು ರಾತ್ರಿ ಶ್ರಮಿಸಿ ಅವನನ್ನು ಉಳಿಸಿದನು. ಈ ಪ್ರಕರಣದ ನಂತರ ಅವನಿಗೆ ಕುಬಿಯ ಮೇಲೆ ನಿಧಾನವಾಗಿ ಕುಬೇರನ ಹೆಸರು ಜನಜನಿತವಾಗತೊಡಗಿತು. ಇದರೊಡನೆ ಕುಬೇರ ಭೈರಾಪುರಕ್ಕೆ ಬಂದ ಹೊಸದರಲ್ಲಿ ಬಹಳ ಯತ್ನಿಸಿ ರಸ್ತೆ ರಿಪೇರಿಗೆ ತಾಲೂಕು ಬೋರ್ಡಿನಿಂದ ಹಣವನ್ನು ಮಂಜೂರು ಮಾಡಿಸಿದ್ದ. ಕುಬಿಯ ಹಸ್ತಚಳಕ ಶ್ರದ್ಧೆಗಳು ಅವನ ಕೀರ್ತಿ ಸರಸರ ವ್ಯಾಪಿಸುವಂತೆ ಮಾಡಿದವು. ಕುಬಿ ತನ್ನ ಚಳಕವನ್ನು ಎಂದೂ ಅತಿಮಾನುಷವೆಂದಾಗಲಿ ಅಮಾನುಷವೆಂದಾಗಲಿ ನಂಬಿರಲಿಲ್ಲ. ಅವನು ನಂಬುವುದಿರಲಿ, ನಂಬಿದವರನ್ನು ಕಂಡರೆ ಆಗುತ್ತಲೂ ಇರಲಿಲ್ಲ. ಈ ಬಗೆಯ ಶ್ರದ್ಧೆ ನಂಬುಗೆಗಳಿಂದಾಗುವ ಭೀಕರ ಅನಾಹುತಗಳನ್ನು ವೈದ್ಯನಾಗಿ ದಿನವೂ ಅವನು ನೋಡುತ್ತಿದ್ದ. ಅಷ್ಟೇ ಅಲ್ಲದೆ ಕಾರ್ಯಕಾರಣಬದ್ಧವಲ್ಲದ ಆ ಮೂಢ ಪ್ರಪಂಚವು ಅವನಿಗೆ ನಿಜಕ್ಕೂ ನರಕಸದೃಶವಾಗಿತ್ತು. ರೋಗದ ವಿರುದ್ಧ ಹೋರಾಡುವುದು ಎಂದರೆ ಅದಕ್ಕೆ ಕಾರಣವಾದ ಅಜ್ಞಾನ, ಹಿಂದುಳಿದಿರುವಿಕೆ, ಅದಕ್ಕೆ ಪೂರಕವಾದ ಅವರ ಮೂಢ ನಂಬಿಕೆಗಳು ಹಾಗೂ ಇವೆಲ್ಲಕ್ಕೂ ಕಾರಣವಾದ ಅವರ ಬಡತನ, ಈ ಎಲ್ಲದರ ವಿರುದ್ಧ ಹೋರಾಡುವುದು ಎಂದು ಕುಬಿಗೆ ನಿಧಾನವಾಗಿ ಅರಿವಾಗತೊಡಗಿತು. ಕುಬಿ ಇವುಗಳನ್ನು ನಿವಾರಿಸಲು ಯತ್ನಿಸಿದಂತೆ ಆತನ ನಿಸ್ವಾರ್ಥ ಪ್ರಯತ್ನದಿಂದ ಒಳ್ಳೆಯ ಹೆಸರು, ಆ ಹೆಸರಿನೊಂದಿಗೆ ನಂಬಿಕೆಯು, ಈ ನಂಬಿಕೆಯೊಂದಿಗೆ ಕುರುಡು ಬುದ್ಧಿಯು ಒಂದರೊಡನೊಂದು ಸಮ್ಮಿಳಿತವಾಗಿ ಉಳ್ಬಣಿಸುತ್ತಿದ್ದವು. ಜ್ಞಾನ ತನ್ನೊಡನೆ ಅಜ್ಞಾನವನ್ನೂ ಒಯ್ಯುವುದು ಅದರ ಅನುವಂಶಿಕ ಗುಣವೋ ಅಥವಾ ಇದೊಂದು ಚಾರಿತ್ರಿಕವಾದ ವ್ಯಂಗ್ಯವೋ ಯಾರು ಬಲ್ಲರು. ತಾನು ಅರ್ಧ ಪ್ರಜ್ಞಾವಸ್ಥೆಯಲ್ಲಿದ್ದಾಗ ಆರೈಕೆ ಮಾಡುತ್ತಿದ್ದ ಕುಬೇರನ ಕೈಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಇದ್ದುದನ್ನು ಕಂಡೆನೆಂದು ರಾಮರಾಯ ಊರು ತುಂಬ ಪ್ರಚಾರ ಮಾಡತೊಡಗಿದ್ದನು. ಕುಬೇರ ಗದರಿಸಿದಾಗ ತಾನು ಸುಳ್ಳು ಹೇಳುತ್ತಿಲ್ಲವೆಂದು ಖಂಡಿತವಾಗಿಯೂ ಕಂಡೆನೆಂದು, ಇಲ್ಲದಿದ್ದರೆ 2 ಹಗಲು 2 ರಾತ್ರಿ ನಿರ್ಜೀವನಾಗಿ ಬಿದ್ದಿದ್ದ ತನ್ನನ್ನು ಸಾಮಾನ್ಯರಿಗೆ ಬದುಕಿಸಲು ಸಾಧ್ಯವಿಲ್ಲೆಂದು ಹೇಳಿದ. ಕೊನೆಗೆ, ನೀವು ಏನು ಬೇಕಾದರೂ ಹೇಳಿ ಸರ್, ನನಗೆ ಸತ್ಯ ಏನೆಂದು ಗೊತ್ತಿರುವಾಗ ಏಕೆ ನನಗೆ ಚಿಂತೆ ಎಂದು ಬಿಟ್ಟನು. ಈ ರೀತಿಯ ಮೂಢವಾರ್ತೆಗಳು ಯಾವ ತರಹ ಇದ್ದವೆಂದರೆ, ಅನೇಕ ಬಾರಿ ಕುಬೇರನಿಗೆ ರೋಗವಾಸಿಯಾದದ್ದು ತನ್ನ ಔಷಧಿಯಿಂದಲೋ ಅವರ ನಂಬಿಕೆಯಿಂದಲೋ ಎಂದು ಗುಮಾನಿಯಾಗುತ್ತಿತ್ತು. ಸಾಮಾನ್ಯ ವೈದ್ಯರಾಗಿದ್ದರೆ ನಿಜವಾಗಿಯೂ ಕಂಗೆಡುತ್ತಿದ್ದರು. ಕುಬಿ ವೈದ್ಯ ವಿಜ್ಞಾನಕ್ಕೆ ದ್ರೋಹ ಬಗೆಯದೆ ಕಾರ್ಯಕಾರಣಬದ್ಧ ಭೌತ ಪ್ರಪಂಚ ಒಂದೇ ವಾಸ್ತವವೆಂದು ನಿಷ್ಠೆಯಿಂದ ಇದ್ದನು. ಆದರೆ ರಾಮರಾಯನ ದ್ವೇಷ ಯಾವ ರೀತಿ ತೊಂದರೆ ಕೊಡುತ್ತಿತ್ತೋ, ರಾಮರಾಯನ ವಿಶ್ವಾಸ ನಿಷ್ಠೆಗಳು ಅದೇ ಬಗೆಯ ತೊಂದರೆ ಕೊಡುವ ರೀತಿಯಾಯಿತು. ಆಗ ರಾಮರಾಯ ಕುಬೇರನ ಬಗ್ಗೆ ಇಟ್ಟಿದ್ದ ದ್ವೇಷ ಈಗ ನಿಷ್ಠೆಯಾಗಿತ್ತಷ್ಟೇ. ಕುಬಿಯ ಕೀರ್ತಿ ಗೌರವಗಳು ಬೆಳೆದಂತೆ ರೋಗ ರುಜಿನಗಳು ಕಡಿಮೆಯಾದವು. ಆದರೂ ಮೂಢನಂಬಿಕೆಗಳು, ಕುರುಡು ಬುದ್ಧಿಯೂ ಗುಪ್ತವಾಗಿಯೂ ಅಗೋಚರವಾಗಿಯೂ ಸಮಾನ ಸ್ಪರ್ಧೆಯಿಂದ ಬೆಳೆಯುತ್ತಿದ್ದವು. ಇಯಾಲ ಔಷಧಿಯನ್ನು ಕೈಯಿಂದ ಕೊಡಿ ಎಂದು ಕೇಳಿದಾಗ ಡಾಕ್ಟರ್ ಕುಬೇರನಿಗೆ ಒಳಗೊಳಗೆ ವ್ಯಸನವಾಯಿತು. ಇದಕ್ಕೆ
ಸಾಯಂಕಾಲ ಕುಬಿ ಆಸ್ಪತ್ರೆಗೆ ಬಂದಾಗ 2 ಕೇಸುಗಳಿದ್ದವು. ಒಬ್ಬ ಉಮ್ಮತ್ತೂರಿನ ಕಾಫಿ ತೋಟದ ಆಳು ತನ್ನ ಮಗನಿಗೆ ಉಸಿರಾಡಲು ಆಗತಿಲ್ಲೆಂದು ಮೂಗಿನೊಳಗೆ ಏನೋ ಬಾವೆದ್ದಿದೆ ಎಂದು ಡಾಕ್ಟರ್ ಮೊದಲು ಹೇಳಿದ. ಏನೇನು ಚಿಕಿತ್ಸೆ ಮಾಡಿದ್ದಿ ಎಂದು ಕೇಳಿದಾಗ ಒತ್ತುಗ ಎನ್ನುವ ದೆವ್ವದ ತೊಂದರೆ ಎಂದು ಹರಕೆ ಹೊತ್ತೆ ಎಂದು ಮಾತ್ರ ಹೇಳಿದ. ಕುಬಿ ಜಾಗರೂಕತೆಯಿಂದ ಪರಿಶೀಲಿಸಿದಾಗ ಮೂಗಿನಿಂದ ಇಲಿ ಸತ್ತು ಕೊಳೆತ ವಾಸನೆ ಬರುತ್ತಿತ್ತು. ಡೆಟಾಲ್ನಿಂದ ಮೂಗಿನ ಅಂತರಾಳವನ್ನೆಲ್ಲ ಚೆನ್ನಾಗಿ ತೊಳೆದಾಗ ನೊಣೆಯ ಸಣ್ಣ ಸಣ್ಣ ಮರಿಹುಳುಗಳು ಬೆಳ್ಳಗೆ ಕೆಳಕ್ಕೆ ಉದುರಿದವು. ಭೈರಾಪುರ ಎಂದರೆ ಸರ್ವರೋಗಗಳ ಸಂಗ್ರಹಾಲಯದಂತಿತ್ತು. ಕುಬಿ ಅವನ ಮೂಗನ್ನು ಶುದ್ಧ ಮಾಡಿ ನಂಜು ನಿರೋಧಕ ಔಷಧಿ ಕೊಟ್ಟು ಕಳಿಸಿದ. ಕುಬಿಗೆ ಆಶ್ಚರ್ಯವಾಗಿತ್ತು. ಮೂಗಿನೊಳಗೆ ನೊಣೆಯ ಮರಿಗಳಾದದ್ದು ಹೇಗೆ ಎಂದು. ರಾಮರಾಯ, ಅದೆಲ್ಲ ಕರ್ಮ ಸಾರ್, ಮೂಗಿನೊಳಗೆಲ್ಲಾದರೂ ಹುಳುವಾಗುವುದನ್ನು ನೋಡಿದ್ದೀರಾ? ಅತ್ತಿಹಣ್ಣಿನೊಳಗೂ ಹುಳುವಿರುವುದಕ್ಕೂ ದೈವಲೀಲೆಯೇ ಕಾರಣ ಎಂದು ಅವನ ಮಿತ್ರನೊಬ್ಬ ಹೂವನ್ನು ಮೂಸಿದದ್ದಕ್ಕೆ ಅವನ ಮೂಗನ್ನು ಹುಳು ತಿಂದುಬಿಟ್ಟಿತೆಂದು ಏನೇನೋ ಅಸಂಬದ್ಧಗಳನ್ನೆಲ್ಲ ಹೇಳುತ್ತಾ ಕುಬಿಯ ಏಕಾಗ್ರತೆ ಕೆಡಿಸಲು ಯತ್ನಿಸುತ್ತಿದ್ದನು. ತುಂಬಾ ಹೊತ್ತು ಆಲೋಚನೆ ಮಾಡಿ ಕುಬಿ ಒಂದು ತೀರ್ಮಾನಕ್ಕೆ ಬಂದನು. ನೋಡಿ ರಾಮರಾವ್, ಕರ್ಮ ಎಲ್ಲ ನಿಮ್ಮ ಬೊಗಳೆ. ಬಹುಶಃ ಹೀಗಿರಬಹುದು. ಆ ಹುಡುಗ ಸಿಂಬಳ ಬುರುಕ. ಎಲ್ಲೋ ಮೂಗಿನಿಂದ ಸಿಂಬಳ ಇಳಿದಾಗ ಮುತ್ತುತ್ತಿದ್ದ ನೊಣದಲ್ಲಿ ಒಂದು ಮೊಟ್ಟೆ ಇಟ್ಟಿದೆ. ಆಮೇಲೆ ಹುಡುಗ ಸಿಂಬಳ ಒಳಗೆ ಅಳೆದುಕೊಂಡಿದ್ದಾನೆ. ಸಿಂಬಳದೊಡನೆ ನೊಣೆಯ ಮೊಟ್ಟೆಗಳು ಮೂಗಿನೊಳಕ್ಕೆ ರವಾನೆಯಾಗಿವೆ. ದೇಹದ ಉಷ್ಣತೆಯಲ್ಲೇ ಮರಿಯಾಗಿವೆ ಎಂದು ವಿವರಿಸಿದ. ಅವನ ವಿವರಣೆ ರಾಮರಾಯನಿಗೆ ಎಷ್ಟೊಂದು ಸಮಂಜಸವಾಗಿ ತೋರಿತೆಂದರೆ ಕುಬಿ ಒಬ್ಬ ತ್ರಿಕಾಲಜ್ಞಾನಿಯಾಗಿರಬಹುದೇ ಎಂದು ಶಂಕಿಸತೊಡಗಿದ. ಈ ಬಗ್ಗೆ ಕುಬಿ ಗಾಢವಾದ ಆಲೋಚನೆಯಲ್ಲಿ ತಲ್ಲೀನನಾಗಿರಬೇಕಾದರೆ ಬಾಯಮ್ಮ ಬಂದು ರಾಮರಾಯನ ಬಳಿ ಈಯಾಲ ಬಂದಿದ್ದಳೆ ಎಂದು ಕೇಳಿದಳು. ಏಕೆಂದರೆ ಇನ್ನೂ ಮನೆಗೆ ಬಂದಿತ್ತು ಎಂದು ಹೇಳಿ ಭಟ್ಟರ ಹೋಟೆಲಿನ ಕಡೆಗೆ ಹೋದಳು. ಯಾರೂ ಅದನ್ನು ಅಷ್ಟಾಗಿ ಗಮನಿಸಲಿಲ್ಲ. ಬಾಯಮ್ಮ ಅತ್ತ ಹೋದ ಕೂಡಲೇ ಹಮಾಲಿಗಳಿಬ್ಬರು ರಹಮಾನ್ ಹಾಗೂ ರಂಗ ಹಲ್ಲು ಕಿರಿದುಕೊಂಡು ಒಳಗೆ ಬಂದರು. ಹಿಂದಿನ ದಿನ ಪೊಲೀಸರು ಯಾವುದೋ ಕಳವು ತನಿಖೆ ಮೇಲೆ ಚರ್ಮ ಸುಲಿಯುವವರೆಗೂ ಹೊಡೆದು ಬಿಟ್ಟಿದ್ದರು. ಪೊಲೀಸವರಿಗೂ ಗೊತ್ತಿತ್ತು ಇವರು ಕಳ್ಳರೇ ಅಲ್ಲವೆಂದು. ಆದರೆ ಯಾರಿಗೋ ಹೊಡೆದು ತಾವು ಭಾರೀ ತನಿಖೆ ನಡೆಸುತ್ತಿದ್ದೇವೆ ಎಂದು ತೋರಿಸುವ ಅಗತ್ಯವವರಿಗಿತ್ತು. ಇದನ್ನು ಸಹಿಸದೆ ಕುಬಿ ಇನ್ಸ್ಪೆಕ್ಟರ್ ಅಸ್ಟರ್ ಬಳಿಗೆ ಹೋಗಿ, ಈ ರೀತಿ ನಿರ್ದೋಷಿಗಳನ್ನು ಏಕೆ ದಂಡಿಸುತ್ತೀರಿ ಎಂದು ಕೇಳಿದ. ಏನು ಮಾಡೋದು ಡಾಕ್ಟ್ರೇ, ದೊಡ್ಡ ದೊಡ್ಡ ಪಾರ್ಟಿಗಳು ಕಂಪ್ಲೇಂಟ್ ಲಾಂಚ್ ಮಾಡಿರುತ್ತಾರೆ. ಸುಮ್ಮನೆ ಕೂರೋ ಹಾಗಿಲ್ಲ ನಾವು, ಏನಾರ ಪ್ರೋಗ್ರೆಸ್ ತೋರಿಸ್ಬೇಕು ನೋಡಿ ಎಂದು ಏನೇನೋ ಅಸಂಬದ್ಧ ಮಾತಾಡಿದ. ಆದರೆ ಇನ್ಸ್ಪೆಕ್ಟರ್ ದಂಡನೆಯಿಂದ ಅವರು ಬೆನ್ನಿನ ಮೇಲೆ ಚೀಲ ಹೊರಲು ಕಷ್ಟವೆಂದು, ಕದಿಯುವುದನ್ನು ಅವರಿಗೆ ಅನಿವಾರ್ಯ ಮಾಡುತ್ತಿದ್ದೀರೆಂದು ಕುಬಿ ಹೇಳಿದ. ಡಾಕ್ಟ್ರೇ, ನಿಮ್ಮ ಕಷ್ಟ ನಿಮಗೆ, ನನ್ನ ಕಷ್ಟ ನನಗೆ. ಅವರು ಹೊಟ್ಟೆಪಾಡಿಗೆ ತೊಂದರೆ ಅಂತ 4 ಜನಕ್ಕೆ ಹೇಳಿಕೊಂಡು ತಿರುಗಾಡಿದ್ರೆ ನಾನು ಒಬ್ಬ ಇನ್ಸ್ಪೆಕ್ಟರ್ ಅಂತ ಇದ್ದೀನಿ ಅಂದುಕೊಳ್ತಾರೆ ಜನ ಎಂದ ಅಸ್ಟರ್. ಕುಬಿಗೆ ಹಮಾಲಿಗಳ ಅವಸ್ಥೆ ನೋಡಿ ತುಂಬಾ ಖೇದವಾಯಿತು. ಅವರ ಬ್ಯಾಂಡೇಜ್ಗಳೆಲ್ಲ ಬಿಚ್ಚಿ ಬೆಲ್ಟ್ನಿಂದ ಹೊಡೆದ ಗಾಯಗಳೆಲ್ಲ ನೋಡುತ್ತಾ ಚಿಂತೆಯಿಂದ ನಡೆದುದರ ಬಗ್ಗೆ ಕೇಳಿದ. ಏನೂ ಕಳತನ ನಡೆದಿಲ್ಲ ಸ್ವಾಮಿ, 100 ಮೂಟೆ ನಾವು ಹೊತ್ತು ಸಾಗಿಸುವುದಾದರೂ ಎಲ್ಲಿಗೆ? ಎಲ್ಲ ಸೊಸೈಟಿಯ ಡೈರೆಕ್ಟರ್ಗಳು ಕಾರ್ಯದರ್ಶಿಗಳು ಸೇರಿ ತಿಂದು ಹಾಕಿದ್ದಾರೆ. ಜನದ ಕಣ್ಣಿಗೆ ಮಣ್ಣೆರಚುವುದಕ್ಕೆ ಕಂಪ್ಲೇಂಟ್ ಕೊಟ್ಟು ನಮ್ಮಲಿ ಹೊಡೆಸುತ್ತಿದ್ದಾರೆ. ಭೈರಾಪುರದಲ್ಲಿ ಯಾವಾಗ ಕಳತನ ಆಗಲಿ ನಮ್ಮನ್ನು ಕರೆದು ಚಮಡ ಸುಲಿಯುತ್ತಾರೆ ಸ್ವಾಮಿ. ನಾವು ಲಂಚ ಕೊಟ್ಟು ಪೊಲೀಸರನ್ನು ಸಾಕುವಷ್ಟು ಸಾವುಕಾರರಲ್ಲ ಸ್ವಾಮಿ ಎಂದು ಅತ್ತುಕೊಂಡರು. ಕುಬಿಯ ತಾಳ್ಮೆ ತನ್ನ ಕೊನೆಯ ಹಂತ ಮುಟ್ಟುತ್ತಿತ್ತು. ಕೇವಲ ತಾನು ತನ್ನ ವೃತ್ತಿಮಟ್ಟಿಗೆ ಸೀಮಿತವಾಗಿರಬೇಕೆಂದು ಎಷ್ಟೆಷ್ಟು ಪ್ರಯತ್ನಪಟ್ಟರೂ ಅವನಿಂದ ಅದು ಸಾಧ್ಯವಾಗ ಹೋಗಲಿಲ್ಲ. ಆದ್ದರಿಂದ ಅವರ ಮೇಲೆ ಆದ ದೌರ್ಜನ್ಯದ ರಿಪೋರ್ಟೊಂದನ್ನು ತಯಾರು ಮಾಡಿಕೊಡುತ್ತೇನೆ ಎಂದು ಹೇಳಿ ಹಮಾಲಿಗಳಿಗೆ ಹೇಳಿದ. ಬೇಡಿ ಸ್ವಾಮಿ, ಹಳೆ ಕೇಡಿಗಳು ಅಂತ ನಮ್ಮನ್ನು ಪಟ್ಟಿ ಮಾಡಿದ್ದಾರಂತೆ. ಇನ್ನಷ್ಟು ಕರೆಸಿ ಹೊಡೆಯುತ್ತಾರೆ ಸ್ವಾಮಿ. ಏನಾರ ಒಳ್ಳೆ ಔಷಧಿ ಹಾಕಿ ಕೊಂಚ ಬೇಗ ವಾಸಿಯಾಗೋ ಹಾಗೆ ಮಾಡ್ರಿ ಸಾಕು, ನಿಮ್ಮ ಹೊಟ್ಟೆ ತಣ್ಣಗಿರಲಿ ಎಂದು ಹೇಳಿಕೊಂಡರು. ಕುಬಿಗೆ ಭೈರಾಪುರದ ರಾಜಕಾರಣದ ಹೃದಯ ವಿದ್ರಾವಕ ಸ್ವರೂಪ ನಿಧಾನವಾಗಿ ಅನುಭವಗಮ್ಯವಾಗತೊಡಗಿತು. ಪ್ರತಿಯೊಂದು ಕೂಡ ಈ ಪುಢಾರಿ ರಾಜಕಾರಣದ ಪ್ರಭಾವ ವಲಯಕ್ಕೆ ಸಿಕ್ಕಿದೊಡನೆಯೇ ಅದರ ಸತ್ಯ, ನ್ಯಾಯ, ವಾಸ್ತವಗಳೆಲ್ಲ ತಲೆ ಕೆಳಗಾಗಿ ಹೋಗುತ್ತಿತ್ತು. ಕೊಲೆ ಒಂದು ಕರುಣೆಯಾಗಿ, ಕಳತನ ಒಂದು ಉತ್ತಮ ಕರ್ತವ್ಯವಾಗಿ, ಅಸತ್ಯವೇ ಸತ್ಯವಾಗಿ ಹೋಗುತ್ತಿತ್ತು. ಒಕ್ಕಲಿಗರದೊಂದು ಲಿಂಗಾಯತರದೊಂದು ಗುಂಪು ಇತ್ತು. ಸೊಸೈಟಿಯಲ್ಲಿ, ಸಹಕಾರಿ ಬ್ಯಾಂಕುಗಳಲ್ಲಿ, ತಾಲೂಕು ಬೋರ್ಡಿನಲ್ಲಿ ಎಲ್ಲೆಂದಾದರೂ ಇದರ ತಾಳಲಾರದ ಉಪದ್ರವ. ಹಲವು ಜನ ಪ್ರತಿಷ್ಠಿತ ಮುಸಲ್ಮಾನರು ಹಾಗೂ ಬ್ರಾಹ್ಮಣರು ಕುಯುಕ್ತಿಯಿಂದ ಯಾವ ಎತ್ತು ಗೆಲ್ಲುತ್ತದೆಯೋ ಅದರದರ ಬಾಲವನ್ನು ಹಿಡಿಯುತ್ತಾ ಕಾಲ ಕಳೆಯುತ್ತಿದ್ದರು. ಕುಬೇರ ಗಾಯಗಳೆಲ್ಲ ಇಲಾಜು ಮಾಡಿ ಅವು ಒಣಗುತ್ತಾ ಬಂದಿದ್ದರಿಂದ ಬ್ಯಾಂಡೇಜ್ ಬೇಡ ಎಂದು ಹಾಗೇ ಹಮಾಲಿಗಳನ್ನು ಕಳಿಸಿದ. ರಾಮರಾಯ, ಯಾರೂ ಬರೋ ಮಟ್ಟಿಗೆ ಕಾಣೋಲ್ಲ, ಅತ್ತಲಾಗಿ ಬಾಗಿಲು ಬಂದ್ ಮಾಡಿಕೊಂಡು ಹೋಗೋಣವೇ ಸರ್ ಎಂದು ಕೇಳಿದ. ಕುಬೇರ ಆಳವಾದ ಆಲೋಚನೆಯಲ್ಲಿ ಮಗ್ನನಾಡಿದ್ದ. ರಾಮರಾಯ ಮಾತನಾಡಿದ್ದು ಅಷ್ಟಾಗಿ ಕೇಳಿಸಲಿಲ್ಲ. ಹಮಾಲಿಗಳ ಮೇಲೆ ನಿತ್ಯ ನಡೆಯುತ್ತಿದ್ದ ದೌರ್ಜನ್ಯಕ್ಕೆ ಏನು ಮಾಡುವುದು ಎಂದು ಆಳವಾಗಿ ಆಲೋಚಿಸುತ್ತಿದ್ದ. ಚೂಕ್ಮಲ್ ಬ್ಯಾಂಕಿಗೆ ಮೋಸ ಮಾಡಲು ಅಂಗಡಿಗೆ ಬೆಂಕಿ ಕೊಟ್ಟಾಗಲೂ ಕುಬೇರ ಈ ಹಮಾಲಿಗಳ ಹಾಗೂ ಸಂತೆಮಾಳದಲ್ಲಿ ಗುಡಾರ ಹಾಕಿದ್ದ 4 ಭಿಕ್ಷುಕರ ಬೆನ್ನಿಗೂ ಇಲಾಜು ಮಾಡಿದ್ದ. ಮಾರೇಗೌಡ ತನ್ನ ಹೆಂಡತಿಯನ್ನು ತಾನೇ ಹೊಡೆದು ಅಕಸ್ಮಾತ್ತಾಗಿ ಪ್ರಾಣ ಹೋದಾಗ ವೈದು ಕಾಡಿನಲ್ಲಿ ಹೆಣ ಬಿಸುಟು ಬಂದಾಗಲೂ ಕುಬೇರ ಈ ಹಮಾಲಿಗಳ ಹಾಗೂ ಮಾರೇಗೌಡನ ಹೆಂಡತಿಯ ಪ್ರಿಯಕರನೆಂದು ಶಂಕಿಸಿದ ಟೈಲರ್ ರಾಮಯ್ಯನ ಬೆನ್ನಿಗೂ ಇಲಾಜು ಮಾಡಿದ್ದ.
ಯಾವುದೋ ದುಹ್ಯಾತ್ ಗುಹ್ಯ ರೋಗಗಳ ಜಾಡು ಹಿಡಿದು ಚಿಕಿತ್ಸೆ ಮಾಡುತ್ತಿದ್ದ ಈ ಮಹಾವೈದ್ಯ ತನ್ನ ತಲೆ ಈ ವಿಷಯದಲ್ಲಿ ದಿಡ್ಮೂಢವಾಗಿತ್ತು. ರಾಮರಾಯ ಇನ್ನೂ ಕೊಂಚ ಗಟ್ಟಿಯಾಗಿ ಸಾರ್ ಎಂದಾಗ ಬೆಚ್ಚಿದಂತೆ ಕುಬೇರ ಎಚ್ಚೆತ್ತ. ರಾಮರಾಯ ಆಗಲೇ ಆಸ್ಪತ್ರೆ ಕಿಟಕಿಗಳನ್ನು ಮುಚ್ಚಿದ್ದ.